ನೀವು ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅದು ಅನುಕೂಲ ಆಗ್ತದೆ ಸ್ನೇಹಿತರೆ. ಮತ್ತೆ ಈ ಒಂದು ಕಂಪ್ನಿ ಏನಿದೆ ಈ ಬಯೋಟೋರಿಯಂ ಕಂಪ್ನಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ, ಬಹಳ ಸಂತೋಷದ ವಿಚಾರ. ಈ ಒಂದು ಕಂಪ್ನಿ ಏನಿದೆಯೋ ಈಗ ಈ ಬಯೋಟೋರಿಯಂ ಅಂತ ನಾವು ನೋಡಿದಾಗ ಆಲ್ಮೋಸ್ಟ್ ಅಲ್ಲೂ 18 ವರ್ಷದಿಂದ ಇವರು ಟ್ರೆಡಿಷನಲ್ ಸಿಸ್ಟಮ್ ಅಲ್ಲಿ ಇದ್ರು. B2B ಬಿಸ್ನೆಸ್ ಅಲ್ಲಿ ವರ್ಲ್ಡ್ ವೈಡ್ ಇವರು ನಿಯೋಡೈಮಿಯಂ ಮ್ಯಾಗ್ನೆಟ್ ಅನ್ನ ಇವರೇ ಓನ್ ರಿಸರ್ಚ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ವರ್ಲ್ಡ್ ವೈಡ್ ಮೆಡಿಕಲ್ ಸಬ್ಜೆಕ್ಟ್ ಸಪ್ಲೈ ಮಾಡ್ತಿದ್ದಂಥದ್ದು. ಅದಾದ್ಮೇಲೆ 2020 ಅಕ್ಟೋಬರ್ 9ರಿಂದ ಈ ಒಂದು ಪ್ರಾಡಕ್ಟ್ ನ ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪ್ನಿ ಕೊಟ್ಟಿದೆ. ಟೋಟಲಿ ನಮ್ಮ ಕಂಪ್ನಿದು ಮೇನ್ಲಿ ವಿಶೇಷ ಏನು ಅಂತ ನಾವು ನೋಡಿದಾಗ ನಿಯೋಡೈಮಿಯಂ ಮ್ಯಾಗ್ನೆಟ್ ನ ಉಪಯೋಗಿಸಿ ನಾವು ಪ್ರಾಡಕ್ಟ್ ಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಮ್ಯಾಗ್ನೆಟ್ ಅಂತ ಬಂದಾಗ ನಾವು ಒಂದು ಇಂಡಸ್ಟ್ರಿಯಲ್ ಗ್ರೇಡ್ ಮ್ಯಾಗ್ನೆಟ್ ನ ನೋಡ್ತೀವಿ, ಇದನ್ನ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಕೂಡ ಕರಿತೀವಿ. ಇನ್ನೊಂದು ಮೆಡಿಕಲ್ ಗ್ರೇಡ್ ನ ಮ್ಯಾಗ್ನೆಟ್ ನ ನೋಡ್ತೀವಿ, ಇದನ್ನ ನಿಯೋಡೈಮಿಯಂ ಮ್ಯಾಗ್ನೆಟ್ ಅಂತ ಕೂಡ ಕರಿತೀವಿ. ಸೊ ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತ ನಾವು ನೋಡಿದ್ರೆ ನಿಯೋಡೈಮಿಯಂ ಮ್ಯಾಗ್ನೆಟ್ ಬಂದು ಭೂಮಿನಲ್ಲಿ ಒಂದು 600ರಿಂದ 700 ಅಡಿ ಡೆಪ್ತ್ ಇಂದ ತೆಗಿತಾರೆ. ಇದಕ್ಕೆ ನಿಕ್ಕಲ್ ಕೋಟಿಂಗ್ ನ ಮಾಡಿದ್ದಾರೆ. ಇದ್ರದ್ದು ವಿಶೇಷ ಏನಂದ್ರೆ ವರ್ಲ್ಡ್ ಅಲ್ಲಿ ಒಂದು 4 ಕಂಟ್ರಿಗಳಲ್ಲಿ ಸಿಗುತ್ತೆ, ಚೈನಾ, ತೈವಾನ್, ಜಪಾನ್ ಇಂತ ಕಡೆ. ಇದು ನಾರ್ಮಲ್ ಮ್ಯಾಗ್ನೆಟ್ ಇದಕ್ಕೂ ನಾವು ಅದ್ರಲ್ಲಿ ಇರ್ತಕ್ಕಂಥ ಶಕ್ತಿನ ಚೆಕ್ ಮಾಡಿದಾಗ ಇದನ್ನ ಗಾಸ್ ಪವರ್ ಇಂದ ನಾವು ಅಳತೆ ಮಾಡ್ತೀವಿ. ನಾರ್ಮಲಿ ಮ್ಯಾಗ್ನೆಟ್ ಅಲ್ಲಿ 100 kg ಮ್ಯಾಗ್ನೆಟ್ ಅಲ್ಲಿ ಏನ್ ಗಾಸ್ ಪವರ್ ಇದೆ ಇದು ಬರೀ 1 ಗ್ರಾಮ್ ಅಲ್ಲಿ ಇರುತ್ತೆ. ಸೊ ಈ ತರ ಒಂದು ಮ್ಯಾಗ್ನೆಟ್ ನ ಒಂದು ಪ್ರಾಡಕ್ಟ್ ಗಳ ಮೂಲಕ ಅಂದ್ರೆ ಒಂದು ಮ್ಯಾಟ್ರಸ್ ಇರ್ಬೋದು, ರಿಸ್ಟ್ ಬ್ಯಾಂಡ್ ಇರ್ಬೋದು, ವಾಟರ್ ಎನರ್ಜಿ ಪ್ಯಾಡ್ ಇರ್ಬೋದು, ಈ ತರ ಬ್ರಾಸ್ಲೆಟ್ ಇರ್ಬೋದು, ಹಲವಾರು ತರ ಪ್ರಾಡಕ್ಟ್ ಗಳನ್ನ ಕಂಪ್ನಿ ಶುರು ಮಾಡಿತು. ಸೊ ಇದಾದ್ಮೇಲೆ ನ್ಯೂಟ್ರಾಸ್ಯೂಟಿಕಲ್ ಡಿಪಾರ್ಟ್ಮೆಂಟ್ಗೂ ಕೂಡ ನಾವು ಬಂದಿದೀವಿ, ಆರ್ಗಾನಿಕ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೂ ಕೂಡ ನಾವು ಬಂದಿದೀವಿ. ಕರೆಕ್ಟ್ ಅಲ್ವಾ? ಸೊ ಈ ಪ್ರಾಡಕ್ಟ್ ಗಳು ಹೆಂಗ್ ಉಪಯೋಗ ಆಗ್ತಿದೆ ಅಂತ ಆಲ್ರೆಡಿ ನಾವು ವರ್ಕ್ ಮಾಡ್ತಾ ಇರೋರು ಗೊತ್ತಿದೆ. ಮತ್ತೆ ಕಂಪ್ನಿ ಪ್ರೊಫೈಲ್ ಅಂತ ನಾವು ನೋಡಿದಾಗ ತುಂಬಾ ಚೆನ್ನಾಗಿದೆ ಪ್ರೊಫೈಲು, ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಬಿಸ್ನೆಸ್ ಪ್ಲಾನ್ ತುಂಬಾ ಚೆನ್ನಾಗಿದೆ, ಪೇಔಟ್ ಕೂಡ ತುಂಬಾ ಚೆನ್ನಾಗಿದೆ. ಪ್ರತಿದಿನ 2 ಸರಿ ಪೇಔಟ್ ಕೊಡ್ತಕ್ಕಂಥ ಪ್ರಪಂಚದ ಏಕೈಕ ಕಂಪ್ನಿ ಕೂಡ ನಮ್ಮ ಈ ಬಯೋಟೋರಿಯಂ. ಅಷ್ಟು ಅದ್ಭುತವಾದ ಕಂಪ್ನಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ ಸ್ನೇಹಿತರೆ. ಇನ್ನು ಪ್ರಾಡಕ್ಟ್ ವಿಚಾರ ಬಂದಾಗ ಸೊ ಇಲ್ಲಿ ಒಂದು ಯಾವುದೇ ಎಕ್ಸ್ಪೈರಿ ಆಗ್ತಕ್ಕಂಥದ್ದಲ್ಲ, ಜೊತೆಗೆ ಯಾವುದೇ ಸೈಡ್ ಎಫೆಕ್ಟ್ ಆತರ ಇಲ್ಲ. ಹಂಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ನೀಡಿರ್ತಕ್ಕಂಥದ್ದು. ಫೈನಲಿ ಪ್ರಾಡಕ್ಟ್ ಯಾರು ಬೇಕಾಗುತ್ತೆ ಅಂತ ನಾವೆಲ್ಲ ಸರಿ ಡಿಸ್ಕಸ್ ಮಾಡ್ತೀವಿ. ಯಾರು ಊಟ ಮಾಡ್ತಾರೆ, ಯಾರು ನೀರು ಕುಡಿತಾರೆ, ಯಾರು ಗಾಳಿ ಸೇವನೆ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಪ್ರಾಡಕ್ಟ್ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಲ್ಲಿ ಈ ಪ್ರಾಡಕ್ಟ್ ನ ಉಪಯೋಗಿಸಿ ಏನೆಲ್ಲ ರಿಸಲ್ಟ್ ಗಳು ನಿಮಗೆ ಬಂದಿದೆ, ಪ್ರತಿಯೊಬ್ರು ಕೂಡ ಇವತ್ತು ತಮ್ಮ ಬಂದಿರ್ತಕ್ಕಂಥ ರಿಸಲ್ಟ್ ಗಳನ್ನ ಹೇಳೋದಕ್ಕೆ ಇದೊಂದು ಮುಕ್ತವಾದಂತ ವೇದಿಕೆ ಸಿಕ್ಕಿದೆ ನಿಮ್ಗೆ. ತಾವು ಎಲ್ಲರೂ ಕೂಡ ಯಾನ್ ರೈಸ್ ಮಾಡ್ಬೋದು. ಯಾನ್ ರೈಸ್ ಮಾಡಿದ್ರೆ ಸೀನಿಯಾರಿಟಿ ಪ್ರಕಾರ ಮೇಲ್ಗಡೆಯಿಂದ ನೋಡ್ಕೊಂಡು ಕೋವಸ್ಟ್ ಯಾರು ಇರ್ತಾರೆ, ನಮ್ಮ ಇವತ್ತು MC ಮಾಡಿರ್ತಕ್ಕಂಥವ್ರು, ಇದಕ್ಕೆ ಮಾದೇಸ್ವಾಮಿ ಅವರು ಅಥವಾ ಚೌಡೇಗೌಡರು ಸಪೋರ್ಟ್ ಮಾಡ್ತಾರೆ. ಸೊ ನಿಮ್ಗೆ ಮ್ಯೂಟ್ ಮಾಡಿ ಮಾತಾಡೋದಕ್ಕೆ, ಅನ್ಮ್ಯೂಟ್ ಮಾಡಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಪ್ರತಿಯೊಬ್ರು ಕೂಡ ಯಾನ್ ರೈಸ್ ಮಾಡ್ಬೋದು ಸರ್. ಥ್ಯಾಂಕ್ ಯು. ವಾಯ್ಸ್ ಕೇಳಿಸ್ತಾ ಇದೆಯಾ? ಎಸ್ ಸರ್ ಕೇಳಿಸ್ತಾ ಇದೆ. ಕೇಳಿಸ್ತಿದೆ. ವಿಡಿಯೋ ಬರ್ತಾ ಇದೆಯಾ? ಹಾ ಸರ್ ಬರ್ತಾ. ಸೊ ಪ್ರಾಡಕ್ಟ್ ಯಾರು ಉಪಯೋಗಿಸಿದಿರಿ, ಈ ಪ್ರಾಡಕ್ಟ್ ಇಂದ ಏನ್ ಉಪಯೋಗ ಆಗಿದೆ ನಿಮ್ಗೆ, ಸೊ ಇದನ್ನ ಹೇಳಿದ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಸಪೋಸ್ ಏನಾದ್ರೂ ಕ್ಲಾರಿಫಿಕೇಶನ್ ಇತ್ತು ಅಂದ್ರೆ ನೀವು ನ್ಯೂಟ್ರಾಸ್ಯೂಟಿಕಲ್ ಬಗ್ಗೆ ಇರ್ಬೋದು, ಮತ್ತೆ ಏನೋ ನಮ್ಮ ನಿಯೋಡೈಮಿಯಂ ಮ್ಯಾಗ್ನೆಟ್ ಪ್ರಾಡಕ್ಟ್ ಗಳ ಬಗ್ಗೆ ಇರ್ಬೋದು, ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳ ಬಗ್ಗೆ ಇರ್ಬೋದು, ನಿಮ್ಗೆ ಕೆಲವು ಕ್ಲಾರಿಟಿಗಳು ಕೂಡ ಸಿಗುತ್ತೆ. ಫಸ್ಟ್ ಯಾರು ಪ್ರಾಡಕ್ಟ್ ಅನ್ನ ಉಪಯೋಗಿಸಿದಿರಿ, ಉಪಯೋಗಿಸಿರೋರು ನಿಮಗೆ ಬಂದಿರ್ತಕ್ಕಂಥ ರಿಸಲ್ಟ್ ಗಳನ್ನ ಹೇಳ್ಬೋದು ಸ್ನೇಹಿತರೆ. ಯಾರು ಪ್ರಾಡಕ್ಟ್ ಉಪಯೋಗಿಸ್ತಾ ಇರೋದ್ರಿಂದಲೇ. ಸರ್ ನಮಸ್ತೆ. ದೇವಿಕಾ ಮೇಡಮ್ಗೆ ಆಗಿದೆ ಅನ್ಮ್ಯೂಟ್ ನೋಡಿ. ಎಸ್ ಮೇಡಮ್ ಮಾತಾಡಿ ಮೇಡಮ್. ಹಲೋ. Yes. Happy morning, holidays. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ತುಂಬಾ ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ಎಸ್ ಹ್ಯಾಪಿ ಮಾರ್ನಿಂಗ್ ಹಾಲಿಡೇಸ್. ಮಾರ್ನಿಂಗ್ ಕ್ಲಾಸ್ಗೆ ತುಂಬಾ ಅದ್ಭುತವಾಗಿ MC ತುಂಬಾ ಅದ್ಭುತವಾಗಿ ಮಾಡ್ತಿದ್ದಾರೆ ಸರ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್.
ಹಾಗೆ ನಂಜುಂಡಸ್ವಾಮಿ ಸರ್ ಬಂದ್ರೆ ಸಾಕು ಒಂಥರ ಕುತೂಹಲನೇ ಅಂತ ಹೇಳ್ಬೋದು. ಯಾಕಂದ್ರೆ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಅಷ್ಟು ಅದ್ಭುತವಾಗಿ ಅವ್ರು ಕ್ಲಾಸ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ನನ್ಗೆ ನಿಜವಾಗ ಖುಷಿ ಅನ್ಸುತ್ತೆ, ಯಾಕಂದ್ರೆ ಅವ್ರ ಮಾತುಗಳು ಕೇಳಕ್ಕೆ ಅಷ್ಟು ಖುಷಿ ನನಗೆ. ಆ ತರ ನಮ್ಗೆ ಎನರ್ಜಿನೂ ಬರುತ್ತೆ ಅವ್ರ ಕ್ಲಾಸ್ ಅಲ್ಲಿ ಬಂದ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಈ ಬಯೋಟೋರಿಯಂ ಬಂದಾಗ ನಮ್ಗೆ ಏನೋ ಹೇಳ್ತಾರೆ ಅನ್ನೋದು ಒಂದು ಕುತೂಹಲ ಇತ್ತು. ಆಮೇಲೆ ನಾವು ಜಾಯಿನ್ ಆದ್ಮೇಲೆ ಇಲ್ಲಿ ಈ ತರ ಪ್ರಾಡಕ್ಟ್ ನಾನು ಎಲ್ಲೂ ನೋಡೂ ಇಲ್ಲ. ಈ ತರ ಪ್ರಾಡಕ್ಟ್ ಇಡೀ ಪ್ರಪಂಚದಲ್ಲೇ ನೋಡಿಲ್ಲ ಆ ತರ ಪ್ರಾಡಕ್ಟ್ ಇದು. ಮತ್ತೆ ನಮ್ಗೆ ಇನ್ಕಮ್ ಅದೇ ತರನೇ ಕೊಡ್ತಾ ಇದಾರೆ. ತುಂಬಾ ಖುಷಿ ಆಗುತ್ತೆ ನಮಗೆ. ಈಗ ಬಂದಿರೋ ರಿಸಲ್ಟ್ ಅಂತಂದ್ರೆ ನಮಗೂ ಕೂಡ ನಮ್ಮ ಮನೆಯವ್ರಿಗೂ ಕೂಡ ಬೆನ್ನು ನೋವು ಇತ್ತು, ಅವ್ರಿಗೂ ಕೂಡ ಕಡಿಮೆ ಆಗಿದೆ. ಆಮೇಲೆ ನನಗೂ ಕಾಲೂರಿ ಅನ್ನೋದು ಇತ್ತು, ಅದು ಕೂಡ ಕಡಿಮೆ ಆಗಿದೆ. ಹಾಗಾಗಿ ನಮ್ಮ ತಾಯಿಗೂ ಕೂಡ ಶುಗರು BP 2 ಇತ್ತು, ಅವ್ರಿಗೂ ಕೂಡ ಕಡಿಮೆ ಆಗಿದೆ. ಹಾಗೆ ನಮ್ಮ ತಮ್ಮನ ಹೆಂಡತಿಗೆ ಕೂಡ ಕೊಟ್ಟಿದ್ದೆ ನಾನು, ಅವ್ರಿಗೂ ಕೂಡ ಥೈರಾಯ್ಡ್ ಇತ್ತು, ಅವ್ರಿಗೂ ಕೂಡ ಕಡಿಮೆ ಆಗಿದೆ. ತುಂಬಾ ಸುಮಾರು ಜನಕ್ಕೆ ಕೊಟ್ಟಿದ್ದೀವಿ. ಸೊ ನಾವು ಇಲ್ಲೇ ಜಿಗಣಿಯಲ್ಲೇ ಕೊಟ್ಟಿರೋದು ನಾನು. ಹಾಗಾಗಿ ತುಂಬಾ ರಿಸಲ್ಟ್ಗಳು ಕೂಡ ಬಂದಿದಾವೆ. ಈ ತರ ಪ್ರಾಡಕ್ಟ್ ನನಗೆ ಎಲ್ಲರಿಗೂ ಕೊಟ್ಟಾಗ ನಮ್ಗೆ ಒಂಥರ ದೇವ್ರ ರೂಪದಲ್ಲಿ ಕಾಣ್ತಾರೆ. ಅದೇ ನಮ್ಗೆ ಗ್ರೇಟ್ ಅಂತಾನೆ ಹೇಳ್ಬೋದು. ಇಂಥ ಪ್ರಾಡಕ್ಟ್ ಗಳು ನಾವ್ ಎಲ್ರಿಗೂ ಕೂಡ ರೀಚ್ ಮಾಡ್ಸಿದ್ರೆ ನಮಗೂ ಒಳ್ಳೆ ಅದ್ಭುತವಾದ ಪ್ರಾಡಕ್ಟ್ ಗಳು ಕೊಟ್ಟಿದ್ದಾರೆ. ಸಾಗರ್ ಜೋಶಿರಿಗೆ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಹಾಗೆ ಇಲ್ಲಿ ನಾವು ಏನೋ ಒಂದು ಸಿಗುತ್ತೆ ಅಂತ ಬಂದಿದೀವಿ, ಹಾಗೂ ಕೂಡ ನಮ್ಗೆ ಸಿಗ್ತಾನೆ ಇದೆ. ಒಂದು ಎನರ್ಜಿಯನ್ನು ಕೊಡುತ್ತೆ ನಮಗೆ ಡೈಲಿ ನಮಗೆ ಇದ್ರ ಮೇಲೆ ಮಲ್ಕೊಂಡು ಇದ್ದಾಗ. ಹಾಗೆ ನಿದ್ದೆನೂ ಕೂಡ ಬಂದ್ಬಿಡುತ್ತೆ. ಈ ಚಳಿಗಾಲ ಮಳೆಗಾಲ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಮಲ್ಕೊಂಡಿರ್ತಾರೆ ಟೀಮ್ ಅಲ್ಲಿ. ಯಾರು ಕೂಡ ಇದನ್ನ ಏನು ಗೊತ್ತಾ, ನಾವು ಈಗ ಜಾಯಿನ್ ಆಗಿದ ತಕ್ಷಣ ನಾವು ಇವತ್ತೇನಿರುತ್ತೆ ಕ್ಲಾಸು ಬೇಗ ಜಾಯಿನ್ ಆದ್ರೆ ಒಳ್ಳೇದು. ಯಾರೋ ಹೇಳ್ತಾರೆ ಏನೋ ಮಾಡ್ತಾರೆ ಅನ್ನೋ ರೀತಿನೇ ಇರಬಾರ್ದು. ಇದು ಹೇಳ್ಬೇಕು ಅಂದ್ರೆ ನಾನ್ ಬೇರೆ ಕಂಪನಿಗಿಂತ ಇದಕ್ಕೆ ಹೋಲಿಸ್ಕೊಂಡ್ರೆ ನಿಜವಾಗೂ ಖುಷಿ ಆಗುತ್ತೆ. ಈ ತರ ಪ್ರಾಡಕ್ಟ್ ಕೊಟ್ಟಿದಾರೆ ಅಂತ ವ್ಯಕ್ತಿಗಳಿಗೆ ನಾವು ಈಗ ಕ್ಲಾಸ್ ಕೊಡ್ತಿರೋ ವ್ಯಕ್ತಿಗಳಿಗೂ ಕೂಡ ನಾವು ಒಂದು ಅಭಿನಂದನೆ ಸಲ್ಲಿಸ್ಬೇಕು. ಅವರು ಹೇಳಿದಾಗ ನಾವು ಏನೋ ಜಾಯಿನ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಕುತ್ಕೋಬಾರ್ದು. ಅವ್ರು ಏನ್ ಹೇಳೋದನ್ನ ನಾವು ಗ್ರಹಿಸಿದಾಗ ನಮ್ಗೆ ಒಂದು ಎನರ್ಜಿ ಅನ್ನೋದು ಪಾಸ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಎಲ್ರು ಕೂಡ ಇಲ್ಲಿ ಜಾಯಿನ್ ಆಗಿ ಎಲ್ರು ಕೂಡ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಕುತ್ಕೊಂಡು ಒಂದ್ ದೊಡ್ಡ ಮಟ್ಟದಲ್ಲಿ ಇಲ್ಲಿ ನಾವು ಕೇಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನನ್ನ ಅಪ್ಲೈದ ಮಂಜು ಮೇಡಮ್ಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವರು ಅವತ್ತು ಬಂದು ಹೇಳಿದಾಗ ನನ್ಗೆ ಏನು ಬೇಡ ಅನ್ಸಿತ್ತು. ಈಗ ನಿಜವಾಗ ಖುಷಿ ಆಗುತ್ತೆ ಅವ್ರನ್ನ ನೆನೆಸ್ಕೊಳೋದಕ್ಕೆ. ನನಗೆ ಫಸ್ಟ್ ಟೈಮ್ ಅವ್ರಿಗೆ ಬೈದಿದ್ದು ಕೂಡ ನಾನು, ಬೇಡ ಮೇಡಮ್ ಇದು ಈ ತರ ಹೇಳ್ತೀರಾ ಹಾಗೆ ಹೀಗೆ ಅಂತ ಹೇಳಿದಾಗ, ಇಲ್ಲ ಮೇಡಮ್ ತಗೊಳ್ಳಿ ಇದು ಚೆನ್ನಾಗಿದೆ ಅಂತಂದೇಳಿ ನನಗೆ ಕೊಡ್ಸಿದ್ರು. ಇವತ್ತು ಅವ್ರು ನೆನೆಸ್ಕೊಂತೀವಿ ನಾವು. ಯಾಕಂದ್ರೆ ಫಸ್ಟ್ ಟೈಮ್ ಬೈದಾಗ ಅವ್ರಿಗೆ ಏನೋ ಒಂಥರ ಮುಜುಗರ ಆಗುತ್ತೆ. ಅದು ಬೇಡ ಯಾರಿಗೂ ಕೂಡ. ಇದನ್ನ ಒಂದ್ ಅವಕಾಶ ಕೊಡ್ತಾರೆ ಅಂದಾಗ ಇದ್ರಲ್ಲಿ ಏನೋ ಇರ್ಬೋದು ಅಂತ ಹೇಳ್ಬಿಟ್ಟು ಎಲ್ರು ತಗೋಬಹುದು. ಇದನ್ನ ಪ್ರಾಡಕ್ಟ್ ಬಳಸ್ಬೋದು, ಮತ್ತೆ ಯಾವ್ದು ಸೈಡ್ ಎಫೆಕ್ಟ್ ಆಗಲ್ಲ. ತುಂಬಾ ಅದ್ಭುತವಾಗಿ ಪ್ರಾಡಕ್ಟ್ ಇದೆ. ಎಲ್ರಿಗೂ ಇದು ಮನೆ ರೀಚ್ ಮಾಡ್ಸೋಣ. ಮತ್ತೆ ಅದು ಒಂದು ಕಿಟ್ ನಮ್ಮ ಮನೇಲಿ ಇತ್ತಂದ್ರೆ ಡಾಕ್ಟರ್ ಇದ್ದಂಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನನಗೆ ಮಾತಾಡೋ ಅವಕಾಶ ಕೊಟ್ಟದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗೆ ನನ್ಗೆ ಇಲ್ಲಿ ತುಂಬಾ ನಿಜವಾಗೂ ಖುಷಿ ಆಗುತ್ತೆ. ಮಾರ್ನಿಂಗ್ ಕ್ಲಾಸ್ ಆಗ್ಲಿ ಈವ್ನಿಂಗ್ ಕ್ಲಾಸ್ ಆಗ್ಲಿ ನಾವು ಕುತ್ಕೊಂಡು ಕೇಳಿದಾಗ ಏನೋ ಒಂದ್ 4 ಮಾತುಗಳು ನಾವು ಕೇಳಿಸ್ಕೊಂಡು ನಾವು ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಥ್ಯಾಂಕ್ ಯು ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು ಮೇಡಮ್. ನೋಡಿ, ಯಾರೋ ಒಬ್ರು ನಿಮ್ಗೆ ಫೋರ್ಸ್ಫುಲಿ ಒಂದು ಪ್ರಾಡಕ್ಟ್ ಅನ್ನ ಕೊಟ್ರು. ಸೊ ಪ್ರಾಡಕ್ಟ್ ತಗೊಂಬೇಕಾದ್ರೆ ನಿಮ್ಗೆ ಇವ್ರು ಪ್ರೆಸರ್ ಮಾಡ್ತಾ ಇದಾರೆ ಅಂತ ಫೀಲ್ ಆಗ್ತಾ ಇತ್ತು. ಬಟ್ ಪ್ರಾಡಕ್ಟ್ ನ ಉಪಯೋಗಿಸಿದ್ಮೇಲೆ ನಿಮಗೆ ಆರೋಗ್ಯ ಸಿಕ್ತು, ಮತ್ತೆ ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಸಿಕ್ತಲ್ವಾ. ಸೊ ಅದು ಉಪಯೋಗ ಆಗಿದೆ ನಿಮ್ಗೆ. ಉಪಯೋಗ ಆದ್ಮೇಲೆ ಯಾರೋ ಒಬ್ರು ನಿಮಗೆ ಮಾಹಿತಿ ಕೊಟ್ಟದಕ್ಕೆ ನಿಮ್ಗೆ ಆರೋಗ್ಯ ಸಿಕ್ಕಿದೆಯಲ್ವಾ. ಸೊ ನೀವು ಬೇರೆಯವ್ರಿಗೂ ಕೂಡ ಈ ಪ್ರಾಡಕ್ಟ್ ನ ಹೇಳಿ ಅವ್ರಿಗೂ ಅದರಿಂದ ಆರೋಗ್ಯ ಸಿಗ್ಲಿ ಅಂತ ಹೇಳ್ತಾ, ನೆಕ್ಸ್ಟ್ ಯಾರಿದ್ದೀರಾ ಸರ್? ಹ್ಯಾಂಡ್ ರೈಸ್ ಮಾಡಿರೋರು ಯಾರಿದ್ದಾರೆ ನೋಡಿ ಸರ್, ಚೌಡೇಗೌಡ್ರೆ. ಕುಮಾರ್ ಗೌಡ್ರು. ಹ್ಯಾಂಡ್ ರೈಸ್ ಆಗೋದಿಲ್ಲ, ಡಿಸ್ಪ್ಲೇ ಆಗ್ತಾ ಇಲ್ಲ. ಯಾರಿದ್ದಾರೆ ನೋಡಿ ಹ್ಯಾಂಡ್ ರೈಸ್ ಮಾಡ್ತಾ ಇರೋರು? ಕುಮಾರ್ ಗೌಡ ಸರ್ ಅನ್ಮ್ಯೂಟ್ ಆಗಿದೆ, ಮಾಡಿ ಮಾತನಾಡಿ. ಎಸ್ ಸರ್. ಕೋಸ್ಟ್ ಆಗಿದೆ ಸರ್ ಕುಮಾರ್ ಗೌಡ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಆಲ್ ಲೀಡರ್ಸ್. ಸರ್ ನಾನು ಈ ಪ್ರಾಡಕ್ಟ್ ಅನ್ನು ತಗೊಂಡು 13 ತಿಂಗಳ ಹಿಂದೆ ನಾನು ಈ ಪ್ರಾಡಕ್ಟ್ ಅನ್ನು ತಗೊಂಡೆ. ಬಟ್ ನನಗೆ ಪ್ರಾಡಕ್ಟ್ ತಗೊಳಕ್ಕೆ ಒಂದು ಬಲವಾದ ಕಾರಣ ಅಂತ ಹೇಳಿದ್ರೆ ನನಗೆ ಒಂದು ಟೆನಿಸ್ ಎಲ್ಬೋ ಆಗಿತ್ತು ಸರ್. ಟೆನಿಸ್ ಎಲ್ಬೋ ಆಗ್ಬೇಕಾದ್ರೆ
ನನಗೆ ಸುಮಾರು ನನಗೆ ಟೆನಿಸ್ ಎಲ್ಬೋ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ತಿಂಗಳ ಹಿಂದೆ ನಾನು 13 ತಿಂಗಳ ಹಿಂದೆ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನನಗೆ ಗೊತ್ತಾಯ್ತು ಟೆನಿಸ್ ಎಲ್ಬೋ ಆಗಿದೆ ಅಂತ. ಅದು ನಾನು ಒಂದು ಹಾಸ್ಪಿಟ್ಲಿಗೆ ಡೈಲಿ ಹೋಗ್ಬೇಕಾದ್ರೆ ಫಿಸಿಯೋಥೆರಪಿ 30 ದಿವಸ ಫಿಸಿಯೋಥೆರಪಿ ಮಾಡಿಸಿ ಡೈಲಿ ಒಂದು ಇಂಜೆಕ್ಷನ್ ತಗೋಬೇಕಾದ್ರೆ ನಿಮ್ಗೆ ಜಲ್ ಪರ್ಮಿಷನ್ ತುಂಬಾ ಖಾಲಿ ಆಗಿದೆ, ನೀವು ಏನು ಕೆಲಸ ಮಾಡಕ್ಕಾಗಲ್ಲ, ರೆಸ್ಟ್ ಬಿಟ್ರಿ ಅಂತ ಹೇಳಿದ್ರು ಡಾಕ್ಟರ್. ಆದ್ಮೇಲೆ ಆ ಟೈಮಲ್ಲಿ ನನಗೆ ಶಿವಶಂಕರ್ ಸರ್ ಮತ್ತೆ ನನ್ನ ಅಪ್ಲೈನಾದಂತ ಓಂಕಾರ ಸ್ವಾಮಿ ಸರ್ ನನಗೆ ಪ್ರಾಡಕ್ಟ್ ಅನ್ನ ಕೊಟ್ಟಾಗ ನನಗೆ ನೋವನ್ನ ತಡೆಯೋಕ್ಕೋಸ್ಕರ ಅವ್ರು ಏನ್ ಹೇಳಿದ್ರು ನಾನು ಮಾಡ್ತಾ ಇರೋದು. ಯಾಕಂದ್ರೆ ಒಂದು ತಿಂಗಳಿಗೆ 35-40 ಸಾವಿರ ಖರ್ಚು ಮಾಡಿದ್ದೆ. ಡೈಲಿ ಫಿಸಿಯೋಥೆರಪಿ 1 ತಿಂಗಳ ಕಾಲ ಮಾಡಿಸಿದೆ. ಅದನ್ನ ತಗೊಂಡಾದ್ಮೇಲೆ ನನಗೆ ಈ ಟೆನ್ನಿಸ್ ಎಲ್ಬೋ ಅನ್ನೋದು 1.5 ತಿಂಗಳು 2 ತಿಂಗಳಲ್ಲಿ ನನಗೆ ಕಂಪ್ಲೀಟ್ ಆಗಿ ನನಗೆ ಟೆನ್ನಿಸ್ ಎಲ್ಬೋ ಹೋಯ್ತು. ಅದಾದ್ಮೇಲೆ ನನಗೆ ಗೊತ್ತಿಲ್ದಲೆ ನನಗೆ ಒಂದು 12-13 ವರ್ಷದಿಂದ ಸೈನಸ್ ಪ್ರಾಬ್ಲಮ್ ಇತ್ತು. ಅಂದ್ರೆ ಯಾವಾಗ್ಲೂ ಅಲರ್ಜಿ, ಮೂಗ್ ಕಡ್ತ. ಯಾವ ತರ ಮೂಗ್ ಕಡ್ತ ಅಂದ್ರೆ ತಡಿಯಕ್ ಆಗ್ತಾ ಇರ್ಲಿಲ್ಲ. ಡೈಲಿ ಬೆಳಿಗ್ಗೆ ಸಾಯಂಕಾಲ ಹೋಯ್ತು ಅಂದ್ರೆ ನಾನು ಬಿಸಿನೀರನ್ನ ಸ್ಟವ್ ಮೇಲೆ ಇಟ್ಟು ಅದ್ರ ಮೇಲೆ ಒಂದು ವಿಕ್ಸ್ ಹಾಕಿ ಮಾಪ್ ತಗೋತಾ ಇದ್ದೆ. ಅದ್ರ ಜೊತೆಗೆ ಇನ್ಹೇಲರ್ ನಾನು ಯಾವಾಗ್ಲೂ ಕೂಡ ನನ್ನ ಜೋಬಲ್ಲಿ ಇರ್ತಾ ಇತ್ತು. ಅಷ್ಟು ಪ್ರಾಬ್ಲಮ್ ಇತ್ತು. ಅದು ನನಗೆ ಹೋಗ್ತದೆ ಅಂತ ಗೊತ್ತಿರಲಿಲ್ಲ. ಬಟ್ ಅದ್ರೊಟ್ಟಿಗೆ ನಾನು ಇಲ್ದೆ ವೀಕ್ನೆಸ್ ಆಗ್ಲಿ ಅಥವಾ ನಡೆದಾಡುವಾಗ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ ಸುಸ್ತಾಗೋದು ಇವೆಲ್ಲ ಇತ್ತು. ಇವತ್ತು ನನಗೆ ಯಾವುದೇ ತರದ ಸುಸ್ತಿಲ್ಲ. ಬಟ್ ನನ್ನ ಅಲರ್ಜಿಗೆ ನಾನು ವಾರಕ್ಕೆ 110 ರೂಪಾಯಿ ಒಂದು ಟ್ಯಾಬ್ಲೆಟ್ ತಗೋತಾ ಇದ್ದೆ. ಡೈಲಿ ಒಂದು ಟ್ಯಾಬ್ಲೆಟ್ ತಗೊಳ್ಳೇಬೇಕಿತ್ತು. ಇವಾಗ 8 ತಿಂಗಳಿಂದ ನಾನು ಒಂದು ಸಿಂಗಲ್ ಟ್ಯಾಬ್ಲೆಟ್ ಕೂಡ ತಗೋತಾ ಇಲ್ಲ. ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಈ ಪ್ರಾಡಕ್ಟ್ ಇಂದ. ಸರ್ ಕೊನೆಗೆ ನಮ್ಮ ಮನೆಯವ್ರಿಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅವ್ರಿಗೂ ಕೂಡ MD ನೋವಿತ್ತು, ಕಾಲ್ ನೋವಿತ್ತು, ಓಡಾಡಕ್ ಆಗ್ತಾ ಇಲ್ಲ. ಇವಾಗ ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ತಲೆನೋವು ಬರ್ತಾ ಇತ್ತು, ಈಗ ತಲೆನೋವು ಕೂಡ ಇಲ್ಲ. ಈ ಪ್ರಾಡಕ್ಟ್ ಅನ್ನ ಎಲ್ಲರೂ ಯೂಸ್ ಮಾಡಿ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್ ಕುಮಾರ್ ಗೌಡ್ರು ಸರ್. ಟೋಟಲ್ ಆಗಿ ಈ ಒಂದು ಪ್ರಾಡಕ್ಟ್ ನ ಉಪಯೋಗಿಸಿದ ಮೇಲೆ ನಿಮ್ಗೆ ಏನೋ ಸೈನಸ್ ಪ್ರಾಬ್ಲಮ್ ಇರ್ಬೋದು, ಜಾಯಿಂಟ್ ಪೇನ್ ಪ್ರಾಬ್ಲಮ್ ಇರ್ಬೋದು, ಏನ್ ಸಮಸ್ಯೆಗಳಿತ್ತು ದೇಹದಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ ಸರಿಯಾಗಿ ಆರೋಗ್ಯವಾಗಿದ್ದೀರಾ. ನಿಮ್ಮ ಶ್ರೀಮತಿಯವ್ರಿಗೂ ಆರೋಗ್ಯ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಸರ್. ಸೊ ಇದರಿಂದ ನೀವು ಬೇರೆಯವ್ರಿಗೂ ಕೂಡ ತುಂಬಾ ಜನಕ್ಕೆ ಹೇಳ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಟೀಮ್ ಬಿಲ್ಡ್ ಮಾಡ್ತಾ ಇದ್ದೀರಾ. ವೆರಿ ಗುಡ್ ಸರ್, ಒಳ್ಳೇದಾಗ್ಲಿ. ಸೊ ಅದೇ ತರ ಪರಮೇಶ್ GS ಒಳೇನರಸೀಪುರ ಹ್ಯಾಂಡ್ ರೈಸ್ ಮಾಡಿ ಸರ್, ತಮ್ದು ಕೋಸ್ಟ್ ಆಗಿದೆ ಸರ್. ಪರಮೇಶ್ ಸರ್, ತಮ್ಮ ಅನಿಸಿಕೆಗಳನ್ನ, ಎಸ್ ಸರ್. ಪ್ರಾಡಕ್ಟ್ ಅನ್ನ ಯಾರು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು, ಪ್ರಾಡಕ್ಟ್ ಅನ್ನ ನೀವು ಉಪಯೋಗಿಸಿದೀರಾ, ಪ್ರಾಡಕ್ಟ್ ಉಪಯೋಗಿಸಕ್ ಮುಂಚೆ ನಿಮ್ಗೆ ಏನ್ ಸಮಸ್ಯೆಗಳಿತ್ತು, ಪ್ರಾಡಕ್ಟ್ ಉಪಯೋಗಿಸಿದ್ಮೇಲೆ ಏನ್ ಉಪಯೋಗ ಆಯ್ತು ನಿಮ್ಗೆ ಹೇಳಿ ಸರ್. ಗುಡ್ ಮಾರ್ನಿಂಗ್ ಆಲ್ ಲೀಡರ್ಸ್. ಗುಡ್ ಮಾರ್ನಿಂಗ್ ಸರ್ ತಮಗೂ. ವೆರಿ ಗುಡ್ ಮಾರ್ನಿಂಗ್ ಸರ್. ವಾಯ್ಸ್ ಕೇಳಿಸ್ತಾ ಇದೆಯಲ್ಲ? ಎಸ್ ಸರ್ ಕೇಳಿ ಸರ್. ಕೇಳಿಸ್ತಿದೆ ಸರ್. ಸರ್ ನನಗೆ ಮೊದಲು ಅಪ್ಪಣ್ಣ ಹಾಗೂ ಅಶೋಕಣ್ಣ ಹಾಸನದವರು ಇಬ್ರು ಬಂದು ನನಗೆ ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಟ್ರು. ಮಾಹಿತಿ ಕೊಟ್ಟಾಗ ನನಗೇನು ಇದೇನು ವರ್ಕ್ ಮಾಡುತ್ತಾ ಅನ್ಕೊಂಡಿದ್ದೆ. ನನಗೆ ಮೊದಲು ಬ್ಯಾಕ್ ಪೈನು ಮತ್ತೆ ಗ್ಯಾಸ್ಟ್ರಿಕ್ ಸಿಕ್ಕಾಪಟ್ಟೆ ಇತ್ತು. ಆಮೇಲೆ ನಮ್ಮ ಮನೆಯವ್ರಿಗೆ ತಲೆನೋವು, ಒಂದು ದಿವಸ ತಲೆನೋವು ಬಂದ್ರೆ 1 ಡೇ ಪೂರ್ತಿ ಮಲಗ್ಬೇಕಾಗಿತ್ತು ಅವರು. ಅಂತ ಪ್ರಾಬ್ಲಮ್ ಅದು. ಅದೇನು ನಮ್ ಕಡೆ ಎಲ್ಲ ಅರ್ಧಲೆ ನೋವು ಅಂತ ಹೇಳ್ತಾರಂತ ಅದನ್ನ. ಆ ತರದ್ ತಲೆನೋವು ಸರ್. ನಾನು ಅವ್ರು ಹೇಳಿದಾಗ ನೆಗ್ಲೆಕ್ಟ್ ಮಾಡಿದೆ 1 ತಿಂಗಳು. ಆಮೇಲೆ ಜನವರಿ ತಿಂಗಳಲ್ಲಿ ಫಸ್ಟ್ ವೀಕ್ ಬಂದ್ರು. ಜನವರಿ 6ನೇ ತಾರೀಕು ತಗೊಂಡೆ. ತಗೊಂಡು ಇಲ್ಲಿವರೆಗೆ 8 ತಿಂಗಳಾಯ್ತು. ಫಸ್ಟ್ 10 ಡೇಸ್ಗೆ ನನಗೆ ಆ ಮ್ಯಾಟ್ರಸ್ ಇದು ನೀರ್ ಕಟ್ಕೊಂಡ್ ಕುಡಿತೀವಲ್ಲ, ವಾಟರ್ ಎನರ್ಜಿ ಪ್ಯಾಡ್, ಅದರಿಂದಾನೇ ನನಗೆ 10 ಡೇಸ್ ಅಲ್ಲಿ ಗ್ಯಾಸ್ಟ್ರಿಕ್ ಹೋಯ್ತು. ಫಸ್ಟ್ ನನಗೆ ಮೇಜರ್ ಇದ್ದದೇ ಸಮಸ್ಯೆ ಅದು. ಒಂದ್ ಸ್ವಲ್ಪ ಬಾಡಿ ಹೆವಿ ಇದ್ದೆ, 98 kg ಇದ್ದೆ. ಹಾಗಾಗಿ ಗ್ಯಾಸ್ಟ್ರಿಕ್ ಜಾಸ್ತಿನೇ ಇತ್ತು. ಪೈನ್ ಕೂತ್ಕೊಂಡ್ರೆ ಕೂರಕ್ ಆಗ್ತಾ ಇರ್ಲಿಲ್ಲ. ಇವತ್ತು ಆರಾಮಾಗಿ ಕೂರ್ತೀನಿ, ಏನ್ ತೊಂದ್ರೆ ಇಲ್ಲ ಅಂತದೊಂದು. ಆಮೇಲೆ ಬ್ಯಾಕ್ ಪೈನು ನನಗೆ ನಿಧಾನವಾಗಿ 1-2 ತಿಂಗಳು 3 ತಿಂಗಳ ಟೈಮ್ ತಗೊಳ್ತು. ಬ್ಯಾಕ್ ಪೈನು ರಿಲೀಫ್ ಆಗಿದೆ, ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ನಮ್ಮ ಮನೆಯವ್ರಿಗೆ ತಲೆನೋವು ಬಂದ ತಕ್ಷಣ ಬ್ಯಾಂಡನ್ನ ಕಟ್ಕೊಂಡ್ರೆ ಸಾಕು, ಅರ್ಧ ಗಂಟೆ 1 hour ಅಲ್ಲಿ ರಿಲೀಫ್. 1 ದಿವಸ ಮಲಗ್ತಾ ಇದ್ದಂತ ನಮ್ಮ ಮಿಸಸ್ 1 ಗಂಟೆಲಿ ರಿಲೀಫ್ ಆಗಿ ಆರಾಮಾಗಿ ಅವ್ರ ಕೆಲ್ಸಗಳನ್ನ ಅವ್ರು ಮಾಡ್ಕೊಂತಾವ್ರ. ಈಗ ತೊಂದರೆ ಇಲ್ಲ ಸರ್, ಗುಡ್ ರಿಸಲ್ಟ್ ಇದೆ. ಆಮೇಲೆ ಮಿರಾಕಲ್ ಇನ್ನೊಂದೇನಂದ್ರೆ, ನಾನ್ ತಗೊಂಡು 4-5 ತಿಂಗಳು ಕಳೆದ್ಮೇಲೆ ಯೂಸ್ ಮಾಡ್ತಾ ಇದೀನಿ, ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ತಾ ಇದೀನಿ. ಯಾವ್ದೋ ನನ್ ತಪ್ಪಿಂದ, ಅದು ಬೇರೆಯವ್ರ ತಪ್ಪಿಂದ ಅಲ್ಲ. ಎಲ್ಲ 1-2 ಪಾರ್ಟಿಗೆ ಹೋದೆ, ಸ್ವಲ್ಪ ಕಬಾಬು ಅದು ಇದು ಜಾಸ್ತಿ ತಿಂದೆ, ಮತ್ತೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತು. ಇಲ್ಲಿ ಎದೆ ಭಾಗದಲ್ಲಿ ಮಧ್ಯ ಸೆಂಟರ್ ಅಲ್ಲಿ ನೋವು ಸ್ಟಾರ್ಟ್ ಆಯ್ತು. ಅದು ನೈಟ್ ಅಲ್ಲಿ ನೋವು ಸ್ಟಾರ್ಟ್ ಆಯ್ತು. ನೈಟ್ 2 ಗಂಟೆ 2:30 ಟೈಮಲ್ಲಿ ತಡಿಯಕ್ಕಾಗಿಲ್ಲ. ಮನೆಯವ್ರನ್ನ ನನ್ನ ಮಗಳನ್ನ ಕರ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದೆ. ಅಲ್ಲಿ ಹತ್ರದಲ್ಲಿತ್ತು. ತೋರಿಸಿದ್ರೆ ಅವ್ರು ECG ಅದು ಇದೆಲ್ಲ ಮಾಡಿ, ಇಲ್ಲ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂತೇಳಿ 1 ಟ್ಯಾಬ್ಲೆಟ್ ಕೊಟ್ಟು 1 ಇಂಜೆಕ್ಷನ್ ಕೊಟ್ರು. ಕಡಿಮೆ ಆಯ್ತು. ಜೊತೆಗೆ ನಮ್ಮ ಮಿಸಸ್ ನನ್ನ ಮಗಳು ಕೇಳಲಿಲ್ಲ, ಎಷ್ಟು ಹೇಳಿದ್ರು, ಇಲ್ಲ ಹಾರ್ಟ್ ಏನೋ ಪ್ರಾಬ್ಲಮ್ ಆಗೈತೆ ನಡ್ರಿ ಅಂತೇಳಿ ಹಾಸನಕ್ಕೆ ಒಳ್ಳೆ ಪ್ರತಿಷ್ಠಿತ
ಆಸ್ಪತ್ರೆ, ಒಳ್ಳೆ ಡಾಕ್ಟ್ರು ಕೂಡ, ಒಳ್ಳೆ ಹೆಸರುವಾಸಿ ಡಾಕ್ಟ್ರು. ಅವರು ECG, ಎಕೋ, MTP ಅಂತ ಹೇಳೊಂದು, ಟೋಟಲ್ ಬ್ಲಡ್, ಯೂರಿನ್ ಎಲ್ಲಾನು ಚೆಕ್ ಮಾಡಿ, TMT ಅಷ್ಟೊಂದು ಮಾಡಿ ಹೆಚ್ಚು ಕಡಿಮೆ ಒಂದು 6,000 ರೂಪಾಯಿ 7,000 ರೂಪಾಯಿ ಖರ್ಚಾಗೋಯ್ತು ಸರ್. ಅಷ್ಟ್ರ ಜೊತೆ ಖರ್ಚಾಗಿ ನನಗೆ ಕಾನ್ಫಿಡೆಂಟ್ ಇದೆ, ನನಗೆ ಮ್ಯಾಟ್ರಸ್ ಯೂಸ್ ಮಾಡ್ತಾ ಇದೀನಿ, ನನಗೇನು ಸಮಸ್ಯೆ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ನನಗೆ ಧೈರ್ಯ ಇದೆ. ಬಟ್ ಆ ಡಾಕ್ಟರ್ ಹೇಳಿದ ಮಾತು, ಅವ್ರು ಹೇಳ್ತಾರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ, ನಿಮ್ದು ಹಾರ್ಟ್ ದಪ್ಪ ಆಗಿದೆ, BP ಜಾಸ್ತಿ ಆಗ್ಬಿಟ್ಟೈತೆ, ಆಮೇಲೆ ಹಾರ್ಟಿನ ಜೊತೆಗೆ ಶುಗರ್ ಸ್ಟಾರ್ಟ್ ಆಗಿದೆ, ಇವಾಗ ರೀಸೆಂಟ್ ಆಗಿ ಶುಗರ್ ಸ್ಟಾರ್ಟ್ ಆಗಿದೆ, ನಿಮ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೇಗೆ ಅಂತ ಹೇಳಿ ಟೋಟಲ್ ಆಗಿ ಮಾತ್ರೆ ಬರೆದ್ರು, 5 ತರದ ಮಾತ್ರೆ ಬರೆದ್ರು. ಆ ಮಾತ್ರೆಗಳು ತಗೊಂಡೆ, ವಿಧಿ ಇಲ್ಲ, ಮನೆಯವ್ರು ಕೇಳ್ತಾ ಇಲ್ಲ, 1,000 ರೂಪಾಯಿನೂ ಆಯ್ತು ಮಾತ್ರದುವೆ. ತಗೊಂಬಂದ್ ನಾನ್ ನುಂಗಿದ್ ಒಂದೇ ಸರ್, ರಾತ್ರಿ ಡಾಕ್ಟರ್ ಹೇಳಿದ್ದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂತ ಹೇಳಿ, ಗ್ಯಾಸ್ಟ್ರಿಕ್ ಒಂದು ಮಾತ್ರೆ ಒಂದೇ ದಿವಸ ನುಂಗಿದ್ದ ಅಷ್ಟೇ. ಇವಾಗೆಲ್ಲ ಮಾತ್ರೆಗಳು ಹಂಗೆ ಬಿದ್ದವೆ, ಒಂದನ್ನು ಕುಡ್ದಿಲ್ಲ, ಆರಾಮಾಗಿ ಮ್ಯಾಟ್ರಸ್ ಯೂಸ್ ಮಾಡ್ತಾ ಇದೀನಿ, ನೀರ್ ಕುಡಿತಾ ಇದೀನಿ. ಬೆಳಿಗ್ಗೆ ಟೈಮ್ ಒಂದ್ ಚೇಂಜಸ್ ಮಾಡ್ಕೊಂಡಿದೀನಿ ಅಂದ್ರೆ 2 ಕಿಲೋಮೀಟರ್ ಈಗ ವಾಕ್ ಮಾಡ್ತಾ ಇದೀನಿ ಸರ್. ತೊಂದ್ರೆ ಇಲ್ಲ, ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಮ್ಯಾಟ್ರಸ್ ಮೇಲೆ ನನ್ಗೆ ನಂಬಿಕೆ ಇದೆ, ಮ್ಯಾಟ್ರಸ್ ಯೂಸ್ ಮಾಡೋದ್ರಿಂದ ನನ್ಗೆ ಯಾವ್ದು ಕಾಯಿಲೆ ಬರಲ್ಲ ಅನ್ಕೊಂಡಿದೀನಿ. ಚೆನ್ನಾಗಿದ್ದೀನಿ ಸರ್, ಎಲ್ಲರೂ ಯೂಸ್ ಮಾಡಿ, ತೊಂದರೆ ಇಲ್ಲ, ಆರಾಮಾಗಿ ಇರ್ಬೋದು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಒಳ್ಳೇದಾಗ್ಲಿ. ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ ಸರ್. ಬಟ್ ನಾವು ಹೊರಗಡೆ ಕೆಲವು ಫುಡ್ಗಳು ನೀವೇನ್ ತಿಂತೀರೋ ಅದರಲ್ಲಿ ತುಂಬಾ ಕೆಮಿಕಲ್ಗಳನ್ನ ಬಳಸ್ತಾರೆ. ಸೊ ಬಳಸಿದಾಗ ನಿಮ್ಗೆ ಅದು ಗೊತ್ತಾಗ್ತದೆ. ನಾರ್ಮಲ್ ಮನೆ ಊಟ ಮಾಡ್ಬೇಕಾದ್ರೆ ಹೆಂಗಿರ್ತಿದ್ರಿ, ಹೊರಗಡೆ ತಿಂದಾಗ ದೇಹದಲ್ಲಿ ಏನ್ ಚೇಂಜಸ್ ಗಳಾಗ್ತದೆ ಅದೆಲ್ಲ ನಾವು ನೋಡ್ತಾ ಇರ್ತೀವಿ. ಹಂಗಾಗಿ ಅಂತ ಕಡೆ ನೀವೆಲ್ಲಾದ್ರೂ ನಿಮ್ಮ ದೇಹಕ್ಕೆ, ನಮ್ಮ ದೇಹಕ್ಕೆ ಬೇಡದೆ ಅಂತ ಏನ್ ಕೊಡ್ತೀವೋ ಆವಾಗ ಏನ್ ಬೇಡವೋ ಅದಾಗ್ತದೆ ದೇಹಕ್ಕೆ. ಅದನ್ನ ಬಿಟ್ರೆ ನಮ್ಮ ಪ್ರಾಡಕ್ಟ್ ಇಂದ ಅದ್ಭುತವಾಗಂತೂ ಡೆಫಿನೆಟ್ಲಿ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಸರ್. ಒಳ್ಳೇದಾಗ್ಲಿ ಸರ್. ಆಲ್ರೆಡಿ ನೀವು ಪ್ರಾಡಕ್ಟ್ ಅನ್ನ ಉಪಯೋಗಿಸ್ಕೊಂಡಿದ್ದೀರಾ, ನಿಮ್ ಕುಟುಂಬ ಎಲ್ಲ ಚೆನ್ನಾಗಿದೆ. ನೀವು ನೋಡಿ ಪ್ರತಿನಿತ್ಯ ವಾಕ್ ಮಾಡ್ತೀರಾ, ಜಮೀನು ವ್ಯವಸಾಯ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಪ್ರಾಡಕ್ಟ್ ಉಪಯೋಗಿಸಿದ್ಮೇಲೆ ತುಂಬಾ ಆಕ್ಟಿವ್ ಆಗಿದ್ದೀರಾ. ಹಾಸನ್ ಭಾಗದಲ್ಲಿ ನಿಮ್ಮೆಲ್ಲರೂ ನೋಡಿದಾಗ ನಮಗೂ ಬಹಳ ಖುಷಿ ಆಗ್ತದೆ. ಪ್ರತಿಯೊಬ್ರು ಆಕ್ಟಿವ್ ಆಗಿ ಹಾಸನ್ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಸರ್. ನೆಕ್ಸ್ಟ್ ಯಾರ್ ಪ್ರಾಡಕ್ಟ್ ಅನ್ನ ಉಪಯೋಗಿಸಿದಿರಾ, ಯಾನ್ ರೈಸ್ ಮಾಡ್ಬೋದು? ಒಂದು ಸವಿತಮ್ಮ ಅಂತಿದ್ದಾರೆ ನೋಡಿ ಸರ್, ಸವಿತಮ್ಮ ಪೋಸ್ಟ್ ಆಗಿದೆ. ಮಾತಾಡಿ ಮೇಡಮ್. ಎಸ್ ಸರ್. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಮೇಡಮ್, ಮೇಡಮ್. ಮಾತಾಡಿ. ನಾವು ಈ ಪ್ರಾಡಕ್ಟ್ ಒಂದು 2 ತಿಂಗಳಾಯ್ತು ನಾವು ತಗೊಂಡು. ತುಂಬಾನೇ ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಕಾಲ್ ಫುಲ್ಲು ನೋವು ಅಂದ್ರೆ ನೋವಿತ್ತು. ಕಾಲ್ ಈ ತರ ಮಾಡ್ತಕ್ಕೆ ಆಗ್ತಾ ಇದ್ದಿಲ್ಲ, ಫುಲ್ಲು ನಮ್ ಕಾಲು. ಆದ್ರೆ ಇವಾಗ ಅವರು ಮಂಜು ಸಾರು ಮತ್ತೆ ನಾಗಮ್ಮ ಸಿಸ್ಟರ್ ಎಲ್ಲ ಬಂದು ಕೊಟ್ರು. ಕೊಟ್ಟಾಗ ನಾವು ಇದೇ ತರ ಬೇಡ ಅಂತ ಇದ್ರೆ, ಯಾಕಂದ್ರೆ ನಾವು ಚರ್ಚ್ಕೋತೀವಿ, ನಾವು ಒಂದು ನಂಬಿಕೆಯಿಂದ ನಾವು ಪ್ರೇಯರ್ ಮಾಡುವಾಗ ದೇವ್ರೆಲ್ಲ ಬಿಡುಗಡೆ ಮಾಡ್ಕೊಡ್ತಾರೆ, ನಮ್ಗ್ ಬೇಡ ಇದೆಲ್ಲಾನು ಅಂತ ನಾವೊಂದು ಇದ್ರಲ್ಲಿ ಹೇಳಿದ್ರಿ. ಅದಕ್ಕೆ ಇವರು ನಾಗಮ್ಮ ಸಿಸ್ಟರ್ ಇಲ್ಲ, ದೇವ್ರು ನಮ್ ಜೊತೆ ಇರ್ತಾರೆ, ಆದ್ರೂ ಕೂಡ ಇದನ್ನ ತಗೊಂಡು ಉಪಯೋಗಿಸಿ, ಆಮೇಲೆ ನೀವು ಇನ್ನೊಬ್ರು ಕೊಡಿಸ್ತೀರಾ, ಒಳ್ಳೆ ಬಿಡುಗಡೆ ಆಗುತ್ತೆ ಅಂತಂದ್ರು. ನಾವು ಸುಮಾರು ಕಡೆಯಿಂದ ಎಲ್ಲಾ ಕಡೆ ತೋರ್ಸಿ ಸರ್. ನಾವು ಕಾಲ್ ನೋವಿಗೆ ಎಕ್ಸ್ರಾ ಮಾಡ್ತ್ರಿ, ಮತ್ತೆ ದೊಡ್ಡ ಹಾಸ್ಪಿಟಲ್ಗೆಲ್ಲ ತೋರಿಸ್ರಿ, ಟ್ಯಾಬ್ಲೆಟ್ ಎಲ್ಲ ತಗೊಂಡ್ರಿ, ಆದ್ರೆ ಏನು ಉಪಯೋಗ ಆಗಿಲ್ಲ ಸರ್. ಮತ್ತೆ ತಿರ್ಗಾ ಆಮೇಲೆ ಕಿಡ್ನಿ ಸ್ಟೋನ್ ಇತ್ತು, ಅದು ಕೂಡ ನಾವು ತುಂಬಾನೇ ಪ್ರಯತ್ನ ಪಟ್ರಿ, ತುಂಬಾನೇ ಬಾಧೆ ಬಿದ್ರಿ, ಆದ್ರೆ ನಮ್ಗೆ ಏನು ವರ್ಕೌಟ್ ಆಗಿಲ್ಲ. ನಾವು ದೇವರಲ್ಲಿ ಪ್ರೇಯರ್ ಮಾಡಿದ್ರಿ, ದೇವ್ರೆ ಈ ತರ ನೋವೆಲ್ಲ ನಾವು ತಿಂತಾ ಇದ್ರಿ, ಇದಕ್ಕೆ ಸೊಲ್ಯೂಷನ್ ದೇವ್ರೆ ನಿಮ್ಮ ಹತ್ರನೇ ಇದೆ, ಅದು ಏನ್ ಮೆಡಿಸಿನ್ ಅಂತ ನಮ್ಗೆ ನೀವು ತೋರ್ಸ್ಕೊಡ್ರಿ ಅಂತ ಕಣ್ಣೀರಿಂದ ನಾವು ಪ್ರೇಯರ್ ಮಾಡಿದ್ರಿ. ಆದ್ರೆ ದೇವ್ರು ನಮ್ಗೆ ಈ ಪ್ರಾಡಕ್ಟ್ ಕೊಟ್ರು. ದೇವ್ರಿಗೆ ಸ್ತೋತ್ರವಾಗ್ಲಿ. ಯಾಕಂದ್ರೆ ನಾವು ಇವತ್ತು ದೇವ್ರ ಇಲ್ಲ ಅಂದ್ರೆ ನಾವಿಲ್ಲ. ಹಂಗಾಗಿ ನಾವು ಹೇಳೋದೇನಂದ್ರೆ ಫಸ್ಟ್ ದೇವ್ರ ನಾವು ಮಹಿಮೆ ಕೊಡ್ಬೇಕು, ಆಮೇಲೆ ಬೇರೆದಕ್ ನಾವು ಅದನ್ನ ಮಹಿಮೆ ಕೊಡ್ಬೇಕು. ಹಾಗಾಗಿ ಇವಾಗ ಎಲ್ಲಾರ್ಗು ಸುಮಾರು ಜನ ನಾವು ಕೂಡ ತೆಗೆದುಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಇವಾಗ ತಗೊಂಡಿರೋ ರಾತ್ರಿ ಕೂಡ ಹೋಗಿ ನಾವು ಕೊಟ್ಟಂತ ಒಂದ್ ವ್ಯಕ್ತಿಗೆ ನಾವು ಕೂಡ ಹೋಗಿ ಕೇಳ್ದೋ, ಹೆಂಗಿದೆ ಅಮ್ಮ ಅಂತ ಕೇಳ್ದೋ. ಇಲ್ಲಮ್ಮ ಸ್ವಲ್ಪ ಪರವಾಗಿಲ್ಲ, ಮೈ ಕೈ ನೋವೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಆದ್ರೆ ಸುಮಾರು ವರ್ಷದಿಂದ ನನ್ಗೆ ಬೆನ್ನು ನೋವು ಜಾಸ್ತಿ ಇತ್ತು, ಇವಾಗ ಒಂದ್ 3-4 ದಿವಸನೇ ಆಯ್ತು ಅವ್ರು ತಗೊಂಡು. ಇವಾಗ ಹೋಗಿ ರಾತ್ರಿ ನಾವು ಕೇಳಿದಾಗ ಪರವಾಗಿಲ್ಲಮ್ಮ, ಸ್ವಲ್ಪ ನನ್ಗೆ ಬೆನ್ನು ನೋವೆಲ್ಲ ಕಮ್ಮಿ ಆಗಿದೆ, ಮತ್ತೆ ಸುಸ್ತು ಮತ್ತೆ ಲೂಸ್ ಮೋಷನ್ ಆಯ್ತು ಅಂತಂದ್ರು. ಅದೇ ನಾವ್ ಹೇಳ್ದೋ, ಲೂಸ್ ಮೋಷನ್ ಸುಸ್ತಾದಾಗ ಸ್ವಲ್ಪ ಬಾಡಿಗೆ ವರ್ಕ್ ಮಾಡ್ತಾ ಇದೆ ಅಂತ ತಿಳ್ಕೊಬೇಕಮ್ಮ, ಏನು ಆಗಲ್ಲ, ಭಯ ಬೀಳ್ಬೇಡಿ. ಅವ್ರು ತುಂಬಾ ಭಯ ಬಿದ್ದೋಗ್ಬಿಟ್ಟಿದ್ರು, ಏನಾಗುತ್ತೋ ಅಂತ.
ಅದಕ್ಕೆ ನಾವ್ ಹೇಳಿದ್ವಿ ಭಯ ಬೀಳ್ಬೇಡಿ, ಆತರ ಏನೋ ಪ್ರಾಬ್ಲಮ್ ಇದ್ರೆ ನಮ್ಗೆ ಫೋನ್ ಮಾಡಿ. ಯಾಕಂದ್ರೆ ನಾವು ಪ್ರಾಡಕ್ಟ್ ಕೊಟ್ಟು ಬರೋದು ಅದು ಮುಖ್ಯವಲ್ಲ ಸರ್, ಅವ್ರ ಹತ್ರ ನಾವು ಅಮೌಂಟ್ ತಗೊಂಡ್ ಬರೋದು ಮುಖ್ಯವಲ್ಲ, ನಾವು ಸೇಲ್ ಮಾಡೋದು ಮುಖ್ಯ ಅಲ್ಲ, ನಾವು ಅವ್ರ ಆರೋಗ್ಯಗಳು ವಿಚಾರಿಸ್ಕೊಳ್ಳೋದೇ ನಮಗ್ ಮುಖ್ಯ. ಯಾಕಂದ್ರೆ ನಾವು ಆತರ ಒಂದು ಆರೋಗ್ಯಗಳು ವಿಚಾರಿಸ್ಕೊಂಡ್ರೆ ಅವರು ಓ ಪರವಾಗಿಲ್ಲ ಇವ್ರು ಕೊಟ್ಟು ಹೋದ್ರು ಕೂಡ ಇವ್ರು ದುಡ್ಡದ ಒಂದು ಆಸೆ ಪಟ್ಟಿಲ್ಲ, ಮನುಷ್ಯನ ಒಂದು ಆರೋಗ್ಯ ಬಗ್ಗೆ ಇವ್ರು ಇಷ್ಟು ಕೇರ್ಫುಲ್ ಆಗಿ ಇವ್ರು ತಗೊಂತಾರೆ ಅಂತಂದ್ರೆ ಅವ್ರಿಗೊಂದು ಇನ್ನೊಂದು ಆಸೆ ಬರ್ತದೆ. ಏನಂದ್ರೆ ನೋಡಿದ ನಾವು ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಟ್ಯಾಬ್ಲೆಟ್ ತಗೊಬರ್ತೀರಿ, ಟ್ಯಾಬ್ಲೆಟ್ ತಗೊಂಬಂದಾದ್ಮೇಲೆ ಡಾಕ್ಟರ್ ನಮ್ಗೆ ಏನು ಫೋನ್ ಮಾಡಿ ಕೇಳ್ತಾರ ನಿಮ್ಗೆ ವಾಸಿ ಆಗಿದೆ ಇಲ್ಲೋ ಅಂತ ಅವ್ರೇನ್ ಕೇಳ್ತಾರ, ವಿಚಾರಿಸ್ತಾರ? ಏನಿಲ್ಲ. ಆತರ ನಾವು ಒಂದು ಡಾಕ್ಟರ್ಗಳಿಗಿಂತ ಹೆಚ್ಚಾಗಿ ನಾವು ಈ ಕೆಲಸ ನಾವು ಮಾಡ್ತಾ ಇದೀರಿ. ಯಾಕಂದ್ರೆ ಒಂದು ವ್ಯಕ್ತಿ ಅನಾರೋಗ್ಯದಿಂದ ಇರಬೇಕಾದ್ರೆ ಒಂದು ವ್ಯಕ್ತಿ ನಾವು ಕೊಟ್ಟು ಬಂದ್ರು ಕೂಡ ಮತ್ತೆ ಹೋಗಿ ಅವ್ರನ್ನ ಕೇಳ್ಬೇಕು, ನಾವು ವಿಚಾರಿಸ್ಕೋಬೇಕು. ಫೋನ್ಗಳ ಮುಖಾಂತರ ಆದ್ರೂ ನಾವು ಅವ್ರನ್ನ ಕೇಳಿ ವಿಚಾರಿಸ್ಕೋಬೇಕು. ಯಾಕಂದ್ರೆ ಅವ್ರ ಆರೋಗ್ಯ ಹೆಂಗಿರುತ್ತೋ ಏನೋ ಅಂತ. ಮತ್ತೆ ಅವ್ರು ಇನ್ನೊಬ್ರಿಗೆ ಏನಂತ ಹೇಳ್ತಾರೆ, ಅಯ್ಯೋ ನಮ್ಗೆ ಯಾರು ಈ ತರ ಕೊಟ್ಟೋದ್ರು ನೋಡಿ, ನಮ್ಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರು ನಮ್ಮನ್ನ ಒಂದ್ ಮಾತು ಕೂಡ ಕೇಳಿಲ್ಲ, ವಿಚಾರಿಸಿಲ್ಲ, ಇದು ತಗೊಳೋದಕ್ಕೆ ಭಯ ಆಗುತ್ತೆ ಅಂತ ಬೇರೆ ಒಬ್ರಿಗೆ ಹೇಳಿದಾಗ ಅವ್ರಿಗೆ ಏನ್ ಅನ್ಸುತ್ತೆ, ಇವ್ರು ಏನೋ ಒಂದ್ ಇದ್ ಮಾಡಿದ್ದಾರೆ ಅದ್ರಲ್ಲಿ, ಅದಕ್ಕೆ ತಗೋಬಾರ್ದು ಅಂತ ಅವ್ರ ಮೈಂಡ್ ಬರುತ್ತೆ. ನಾವು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಕೊಟ್ಟು ಬಂದಿರೋದು ನಮ್ಗೆ ದೊಡ್ಡದಲ್ಲ ಸರ್, ಅವರು ಆರೋಗ್ಯಗಳ ಬಗ್ಗೆ ನಾವು ವಿಚಾರಿಸ್ಕೋಬೇಕು. ಯಾಕಂದ್ರೆ ಇನ್ನೊಂದ್ ಏನಂತಂದ್ರೆ ನಾವು ವಿಚಾರಿಸ್ಕೊಂಡಾಗ ಅವ್ರೇನ್ ಹೇಳ್ತಾರೆ ಗೊತ್ತಾ, ಇದು ಕೊಟ್ಟು ಹೋಗಿದ್ದಾರೆ ನೋಡಿ, ನಮ್ಮ ಆರೋಗ್ಯ ಬಗ್ಗೆ ಅವ್ರು ವಿಚಾರಿಸ್ಕೊಂಡಿದ್ದಾರೆ, ನಮ್ಗೊಂದು ಕೇರ್ಫುಲ್ ಆಗಿ ನಮ್ಗೆ ಅದು ಹೌದು. ಇವಾಗ ಸ್ವಲ್ಪ ಜನಕ್ಕೆ ನಾವು ಕೊಟ್ಟು ಬಂದಿರ್ತೀರ, ಅವ್ರಿಗೆ ಗೊತ್ತಿರಲ್ಲ ಹೆಂಗೆ ಏನು ಅಂತಂದ ನಾವು ಅವ್ರಿಗೆ ಸರಿಯಾಗಿ ಅಷ್ಟು ಗೊತ್ತಿರಲ್ಲ. ಅದನ್ನ ನಾವು ಅವ್ರಿಗೆ ಕರೆಕ್ಟ್ ಆಗಿ ಒಂದ್ 2-3 ಸತಿ ಹೋಗಿ ತಿಳಿಸಿ ಹೇಳಿದಾಗ, ಓ ಕರೆಕ್ಟ್ ಈ ತರನೇ ಉಪಯೋಗಿಸ್ಬೇಕು, ಈ ತರನೇ ಉಪಯೋಗಿಸ್ಬೇಕು, ಇದು ನಮ್ಗೆ ಬಾಡಿಗೆ ವರ್ಕ್ ಮಾಡ್ತಾ ಇದೆ, ಪರವಾಗಿಲ್ಲ, ನಾವ್ ಇನ್ನೊಬ್ರಿಗೆ ಹೇಳಿ ನಮ್ಗ್ ಕಮ್ಮಿ ಆಯ್ತು ಅಂದ್ರೆ ಇನ್ನೊಬ್ರಿಗೆ ನಾವ್ ಹೇಳಿ ಕೊಡಿಸ್ಬೋದು ಅನ್ನೋದು ಅವರು ಕೂಡ ಮೈಂಡಲ್ಲಿ ಬರ್ತದೆ. ಆ ತರನೇ ಎಲ್ಲಾ ವರ್ಕರ್ಸ್ಗಳಿಗೂ ನಾನು ಹೇಳ್ತಾ ಇದ್ದೀನಿ, ಪ್ರಾಡಕ್ಟ್ ಕೊಡೋದು ನಮ್ಗೆ ದೊಡ್ಡದಲ್ಲ, ಬಟ್ ಎಲ್ಲಾರ್ಗು ನಾವು ಆರೋಗ್ಯಗಳ ಮೇಲೆ ನಾವ್ ವಿಚಾರಿಸ್ಕೋಬೇಕು. ನಾವು ಅವ್ರನ್ನ ಕೇರ್ಫುಲ್ ಆಗಿ ನಾವು ಒಂದ್ ಸ್ವಲ್ಪ ದಿವಸ ಆದ್ರೂ ನಾವು ಅವ್ರನ್ನ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೂ ಸ್ವಲ್ಪ ರಿಸಲ್ಟ್ ಬರೋ ಗಂಟೆ ಆದ್ರೂ ಕೂಡ ನಾವು ಅವ್ರನ್ನ ಕೇರ್ಫುಲ್ ಆಗಿ ನಾವು ಅವ್ರನ್ನ ವಿಚಾರಿಸ್ಕೋಬೇಕು, ನಾವು ಕೇಳ್ಬೇಕು. ಯಾಕಂದ್ರೆ ಈ ದಿನದಲ್ಲಿ ನಾವು ಈ ಪ್ರಾಡಕ್ಟ್ ನಾವು ಕೊಡ್ತಾ ಇದೀರಂದ್ರೆ ಒಂದ್ ಮನುಷ್ಯನಿಗೆ ಎಷ್ಟು ಆರೋಗ್ಯ ಮೇಲೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದ್ರೆ ಅವ್ರು ಉಪಯೋಗಿಸ್ತವ್ರು ಅವರೇ ಹೇಳ್ತಾರೆ, ಪರವಾಗಿಲ್ಲ ನಮ್ಗೆ ಈ ತರ ಒಂದು ಪ್ರಾಡಕ್ಟ್ ನಮ್ಗೆ ಕೊಡ್ಸಿದೀರಾ, ಅದ್ರ ನಮ್ಗೆ ಒಂದು ಬಿಡುಗಡೆ ಆಯ್ತು ಅನ್ನೋದೊಂದು ಅವ್ರ ಬಾಯಿಂದ ನಮ್ಗೆ ಕೇಳಿದ್ರೆ ನಮ್ಗೆ ಅಷ್ಟೇ ಸಾಕು ನಮ್ಗೆ ಸರ್. ಅದರಲ್ಲಿ ಒಂದು ತೃಪ್ತಿ ಸಿಗುತ್ತೆ ನಮ್ಗೆ. ಯಾಕಂದ್ರೆ ನಾವು ಒಂದು ಪಟ್ಟರ ಶ್ರಮದಲ್ಲಿ ಒಂದು ಮಾತು ನಮ್ಗೆ ಬಂದ್ರೆ ಸಾಕು, ಆ ಶ್ರಮ ನಮ್ಗೆ ಎಷ್ಟೋ ಒಂದು ಆನಂದಕ್ಕೋಸ್ಕರ ನಾವ್ ಹೇಳ್ತಾ ಇದೀರಿ. ಇನ್ನೊಂದೇನಂದ್ರೆ ನಮ್ಗೆಲ್ಲಾ ಬಿಡುಗಡೆ ಆಯ್ತು. ಮತ್ತೆ ತಲೆನೋವು, ಎಷ್ಟೋ ತಲೆನೋವು ಇತ್ತು ಸರ್, ತಲೆನೋವೆಲ್ಲ ಫುಲ್ ಕಮ್ಮಿ ಆಯ್ತು. ಕಿಡ್ನಿ ಸ್ಟೋನ್ ಕೂಡ ಎಲ್ಲ ಕರ್ಗಿದಾವೆ. ಬಟ್ ನಾನು ನಮ್ಮ ಅಕ್ಕವ್ರು ಕೂಡ ಉಬ್ಸಾಯ್ತು, ಎಷ್ಟೋ ಉಬ್ಸಾಯ್ತು ಸರ್, ಅವ್ರು ಮಾತಾಡಕ್ಕೆ ಅಷ್ಟು ಉಬ್ಸಾಯ್ತು. ಅವ್ರು ಕೂಡ ಕೊಡ್ಸಿದೀರಿ, ಅವ್ರು ಕೂಡ ಪರವಾಗಿಲ್ಲ, ಇವಾಗ ನನಗೆ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದಾರೆ. ಇನ್ನೊಂದ್ ಸ್ವಲ್ಪ ಜನ ಕೂಡ ನಾವ್ ಹೇಳ್ತಾ ಇದೀರಿ ತಗೊಂತೀನಿ ಅಂತ ಹೇಳ್ತಾ ಇದಾರೆ. ನಾವು ಏನಂದ್ರೆ ನಾವು ತಗೊಂಡು ಉಪಯೋಗಿಸಿ ಇನ್ನೊಬ್ರನ್ನ ಕೊಟ್ಟಾಗ ಅದು ಅವ್ರಿಗೆ ಒಂಥರ ಖುಷಿ ಆಗುತ್ತೆ, ಒಂಥರ ಆನಂದ ಆಗುತ್ತೆ ಸರ್. ಈ ಅವಕಾಶ ಮಾಡ್ಕೊಟ್ಟಂತ ಸರ್ಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಇದೀವಿ. ಒಳ್ಳೇದಾಗ್ಲಿ ಮೇಡಮ್. ನೋಡಿ, ಈಗ ಮಂಜು ಸರ್ ನಿಮ್ಗೆ ಮಾಹಿತಿ ಕೊಟ್ಟದಕ್ಕೆ ನಿಮ್ಗೆ ಆರೋಗ್ಯ ಸಿಕ್ತು. ಆರೋಗ್ಯ ಸಿಕ್ಕಿದ್ಮೇಲೆ ನೀವು ಬೇರೆಯವ್ರಿಗೂ ಕೂಡ ಹೇಳ್ತಾ ಇದ್ದೀರಾ. ಬಟ್ ಸಾಧ್ಯವಾದಷ್ಟು ನೀವ್ ಹೇಳಂಗೆ ಪ್ರಾಡಕ್ಟ್ ನ ಕೊಟ್ಮೇಲೆ ಉಪಯೋಗ ಆಗ್ತಾ ಇದೆಯಾ, ರಿಸಲ್ಟ್ ಬರ್ತಾ ಇದೆಯಾ, ಅದನ್ನೆಲ್ಲ ಫಾಲೋ ಅಪ್ ಮಾಡಿ ಕೇಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಪ್ರಾಡಕ್ಟ್ ನ ನೀವು ಯಾರೇ ಬೇರೆಯವರು ಕೊಡೋಕ್ಕೂ ಮುಂಚೆನೆ ಸ್ವತಃ ನಾವು ಪ್ರಾಡಕ್ಟ್ ಗಳನ್ನ ಉಪಯೋಗಿಸ್ಬೇಕು. ನಮ್ಗೆ ನಿಜವಾಗ್ಲೂ ಏನೇನ್ ರಿಸಲ್ಟ್ ಬಂದಿದೆ ಅಂತ ಗೊತ್ತಾಗ್ಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳಿದ್ರೆ ಅದು ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಮಂಜು ಸರ್, ನೋಡಿ ನಿಮ್ಗೆ ಆ ಒಂದು ಪ್ರಾಡಕ್ಟ್ ನ ಕೊಟ್ಟೋದಕ್ಕೆ ನೀವ್ ಹೇಳಂಗೆ ನಿಮ್ಮ ದೇವ್ರ ದಯೆಯಿಂದ ಅದು ಖಂಡಿತ ಒಳ್ಳೇದಾಗಿದೆ. ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾರೆ. ಒಳ್ಳೇದಾಗ್ಲಿ ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ಯಾರು? ಕಾವ್ಯ ಮೇಡಮ್ ಇದಾರೆ. ಕಾವ್ಯ KM ಮಾತಾಡ್ಬೋದು ಮೇಡಮ್. ತಾವು ಮೇಡಮ್, ತಮ್ಗೆ ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ನ ತಗೊಂಡ್ರಿ, ಏನ್ ಸಮಸ್ಯೆ ಇತ್ತು ನಿಮ್ಗೆ, ಪ್ರಾಡಕ್ಟ್ ನ ಉಪಯೋಗಿಸಿದ್ಮೇಲೆ ಏನು ಉಪಯೋಗ ಆಗಿದೆ, ಇದನ್ನ ನಿಖರವಾಗಿ ಹೇಳಿ ಮೇಡಮ್. ಹೇಳಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಹೇಳಿ ಮೇಡಮ್. ಗುಡ್ ಮಾರ್ನಿಂಗ್ ಟು ಆಲ್ ಲೀಡರ್ಸ್. ಸರ್, ಈ ಪ್ರಾಡಕ್ಟ್ ನ ನಾನು ಒಂದು 6 ತಿಂಗಳ ಮುಂಚೆ ತಗೊಂಡಿದ್ದು. ಈ ಪ್ರಾಡಕ್ಟ್ ನ ಮಾದೇಸ್ವಾಮಿ ಸರ್ ಮತ್ತೆ ಸುಜಾತಾ ಮೇಡಮ್ ಕೊಡ್ಸಿದ್ದು ನನಗೆ ಈ ಪ್ರಾಡಕ್ಟ್. ತುಂಬಾ ಥ್ಯಾಂಕ್ಸ್ ಸರ್, ಮೇಡಮ್ಗೂ ಮತ್ತೆ ಸರ್ಗೆ. ನನಗೆ ಲೋ BP ಇತ್ತು, ಮತ್ತೆ ಥೈರಾಯ್ಡ್ ಇತ್ತು, ಮತ್ತೆ ಡೈಲಿ ಮಾರ್ನಿಂಗ್ ತಲೆನೋವು ಬರ್ತಿತ್ತು. ಬಟ್ ಈ ಪ್ರಾಡಕ್ಟ್ ಅವರು ಹೇಳ್ದಾಗ ನನಗೆ ಯಾವಾಗ್ಲೂ ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ. ವೀಕ್ಲಿ 1 ಟೈಮ್ ಹೋದ್ರೆ 500-1000 ರೂಪಾಯಿ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತಿದ್ವಿ. ಪ್ರತಿ ವಾರ ಹೋಗ್ತಿದ್ದೆ. ಮತ್ತೆ ಥೈರಾಯ್ಡ್ ಟ್ಯಾಬ್ಲೆಟ್ ತಗೋತಿದ್ದೆ. ಮಾರ್ನಿಂಗ್ 5 to 7 ಡೈಲಿ ಮಾರ್ನಿಂಗ್ ತಲೆನೋವು ಬಂತು ಅಂದ್ರೆ ಎದ್ದು ಏನು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಈ ಪ್ರಾಡಕ್ಟ್ ಹೇಳ್ದಾಗ ನಾನು
ಆಗುತ್ತೆ ಅನ್ನೋ ಇದಿರ್ಲಿಲ್ಲ. ಬಟ್ ಆಮೇಲೆ 1 ತಿಂಗಳು ಬಿಟ್ಟು ತಗೊಂಡ್ ಯೂಸ್ ಮಾಡ್ದಾಗಿಂದ ಈಗ ಥೈರಾಯ್ಡ್ ನಾರ್ಮಲ್ ಬಂದಿದೆ ಸರ್, ತಲೆನೋವು ಕ್ಯೂರ್ ಆಗಿದೆ. ಬಟ್ ಈ ಪ್ರಾಡಕ್ಟ್ ಯೂಸ್ ಮಾಡ್ತಿರೋದ್ರಿಂದ ನಮ್ಮ ಹಸ್ಬೆಂಡ್ಗೂ ಗ್ಯಾಸ್ಟ್ರಿಕ್ ಎಲ್ಲ ಕ್ಯೂರ್ ಆಗಿದೆ. ಮತ್ತೆ ಈ ಪ್ರಾಡಕ್ಟ್ ತುಂಬಾ ಜನಕ್ಕೆ ಕೊಟ್ಟಿದೀನಿ, ಒಳ್ಳೆ ರಿಸಲ್ಟ್ ಬರ್ತಿದೆ. ನಮ್ ತಾಯಿಗೆ ಕೊಟ್ಟಿದ್ದೆ, ಅವರಿಗೆ ಸುಮಾರು 20 ವರ್ಷದಿಂದ ಒಂದ್ ಗಂಟು ತರ ಆಗಿತ್ತು. ಬಟ್ ಈ ಪ್ರಾಡಕ್ಟ್ ಅವ್ರಿಗೆ ಬ್ಯಾಕ್ ಪೇನ್ಗೆ ಅಂತ ಕೊಟ್ಟಿದ್ದು. ಬಟ್ ಆ ಗಂಟು ಕರಗುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ, ಬಟ್ ಅದ್ ಕರಗಿದೆ ಸರ್, ತುಂಬಾ ಚೆನ್ನಾಗಿ ಕ್ಯೂರ್ ಆಗಿದೆ. ಅವ್ರಿಗೆ ಬ್ಯಾಕ್ ಪೇನ್ ಮತ್ತೆ ಕೈ ಜೋಮ್ ಬರೋದು ಎಲ್ಲ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಮಾದೇಸ್ವಾಮಿ ಸರ್ ಮತ್ತೆ ಸುಜಾತ ಮೇಡಮ್ಗೆ ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಮೇಡಮ್, ಒಳ್ಳೇದಾಗ್ಲಿ. ಆಕ್ಚುಲಿ ಲೋ ಬಿ ಪಿ ಎಲ್ಲ ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಅಲೋಪತಿಲ್ ಕೂಡ ಅದಕ್ಕೆ ಮೆಡಿಸಿನ್ ಎಲ್ಲ ಪ್ರಯತ್ನ ಮಾಡ್ತೀವಿ, ಮಿಕ್ಕದ್ದು ಭಗವಂತ ನಿಶ್ಚಯ ಅಂತ ಹೇಳ್ತಾರೆ. ಸೊ ಆ ತರ ಇದ್ದಾಗೆಲ್ಲ ನೀವು ಒಂದು ಒಳ್ಳೆ ಟೈಮಲ್ಲಿ ಪ್ರಾಡಕ್ಟ್ ನ ಉಪಯೋಗಿಸಿದಿರಾ. ಮಾದೇಸ್ವಾಮಿ ಸರ್ ತಂದು ನಿಮ್ಗೆ ಪ್ರಾಡಕ್ಟ್ ನ ಕೊಟ್ಟಿರೋದ್ರಿಂದ ನಿಮ್ಗೆ ಉಪಯೋಗ ಆಗಿದೆ. ನೀವು ಈ ತರ 100 ಜನಕ್ಕೆ ಇನ್ಫಾರ್ಮೇಶನ್ ನ ಹೇಳಿ ಮೇಡಮ್, ನಿಮ್ಗೆ ಯಾರಿಂದನೂ ಉಪಯೋಗ ಆಯ್ತಲ್ವಾ, ಅದು ಬೇರೆಯವ್ರಿಗೆ ಉಪಯೋಗ ಆಗ್ಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು. ಪ್ರಾಡಕ್ಟ್ ನ ಉಪಯೋಗಿಸಿದಿರಾ, ಒಳ್ಳೇದಾಗಿದೆ. ನೆಕ್ಸ್ಟ್ ಯಾರಿದ್ದೀರಾ ಹ್ಯಾಂಡ್ ರೈಸ್ ಮಾಡಿರ್ತಕ್ಕಂಥವ್ರು? ಮಹಾರಾಷ್ಟ್ರ KVT ಜ್ಯೋತಿ ಪೋಸ್ಟ್ ಆಗಿದೆ ಮೇಡಮ್, ಮಾತಾಡ್ಬೋದು. ಸರ್ KVT ಜ್ಯೋತಿ ಮಹಾರಾಷ್ಟ್ರ. ಎಸ್, ಹಲೋ Yes, sir. KVT. ಎಸ್ ಮೇಡಮ್, Yes, sir. Happy morning. ವೆರಿ ಗುಡ್ ಮಾರ್ನಿಂಗ್. ಹೇಳಿ ಮೇಡಮ್. Yes, sir. ಕೇಳಿಸ್ತಾ ಇದೆ ಸರ್ ವಾಯ್ಸ್? ಕೇಳಿಸ್ತಾ ಇದೆ ಮೇಡಮ್, ಮಾತಾಡಿ madam. ಎಸ್ ಸರ್, ನನ್ನ ಹೆಸರು ಎಸ್ ಸರ್, ನಾನು ಜ್ಯೋತಿ ಅಂತ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ಜ್ಯೋತಿ ಅಂತ ಸರ್. ನಾನು ಇದೇ ಒಂದು ಮಹಾರಾಷ್ಟ್ರ ಭಾಗದಿಂದ ಬಾರ್ಡರ್ ದಿಂದ ಮಾತಾಡ್ತಿರುವಂತದ್ದು. ನನ್ನ ಅಪ್ಲೈನ್ ಆಗಿರುವಂತವ್ರು ಮಂಜು ಸರ್, ಅದೇ ರೀತಿ ದೇವಿಕಾ ಮೇಡಮ್, ಮಂಜು ಮೇಡಮ್, ಅದೇ ರೀತಿ ಸುಂದರ್ ಸರ್ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಸರ್. ನಾನು ಈ ಪ್ರಾಡಕ್ಟ್ ಅನ್ನು ತಗೊಂಡು 2 ತಿಂಗಳು ಆಯ್ತು ಸರ್. ಇದ್ರಲ್ಲಿ ನಂಗೆ ಸ್ವಲ್ಪ ತಗೊಂಡಾಗ ಸ್ವಲ್ಪ ತುಂಬಾನೇ ನೋವು ಅನ್ನೋಂಥದ್ದು ಜಾಸ್ತಿ ಕಣ್ಕೊಂತು. ಭಯ ಆಯ್ತು 1-2 ದಿವಸ ನಾನು ಅದನ್ನ ಯೂಸ್ ಮಾಡ್ತಾ. ಆಮೇಲೆ ನನ್ನ ಅಪ್ಲೈನ್ ಲೀಡರ್ಸ್ ಕೇಳಿದಾಗ ಅವ್ರಂದ್ರು, ನಿಮ್ಗೆ ನೋವಾಗಿದೆ ಅಂದ್ರೆ ಖುಷಿ ಪಡಿ, ನಿಮ್ಗೆ ನೋವು ಆಗಿರೋದು ಕಡಿಮೆ ಆಗಕ್ಕೋಸ್ಕರ ನಿಮ್ಗೆ ನೋವು ಜಾಸ್ತಿ ಆಗಿರುವಂತದ್ದು ಅಂತ ಹೇಳ್ತಿದ್ರು. ಆದ್ರೂ ಕೂಡ ನಾನು ಒಂದ್ ಸ್ವಲ್ಪ ಅದೇ ತ್ರಾಸ ನೋವಂತ ಇತ್ತು, ಅದ್ರ ಜೊತೆ ನಾನು ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಬಂದೆ. ಒಂದ್ ಸ್ವಲ್ಪ ದಿವಸ ನಾನು ಬಿಟ್ಟೆ ಸರ್, ಆಮೇಲೆ ಯಾಕೋ ತುಂಬಾನೇ ಜಾಸ್ತಿ ನೋವು ಆಗಿದೆ ಅಂತ ಬಿಟ್ಟೆ. ಆಮೇಲೆ ಕಂಟಿನ್ಯೂ ಆಗಿ ಇವಾಗ ಪ್ರಾಬ್ಲಮ್ ಆಗ್ತಾ ಇತ್ತು 8-10 ನಿಮ್ಗೆ? ಏನ್ ದಿವಸ ಆಯ್ತು ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನನ್ಗೆ ಮೇನ್ ಸಮಸ್ಯೆ ಆಗಿರುವಂತದ್ದು ನನ್ಗೆ ಕಾಲ್ ನೋವು ಜಾಸ್ತಿ ಇತ್ತು. ಇವಾಗ್ಲೂ ಕೂಡ ಸ್ವಲ್ಪ ಇದೆ ಇನ್ನು ಕಾಲ್ ನೋವು. ಆಮೇಲೆ ಬ್ಯಾಕ್ ಪೇನ್ ಜಾಸ್ತಿ ಇತ್ತು, ಅದು ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಪಿತ್ತಿನ ಸಮಸ್ಯೆ ತುಂಬಾ ಜಾಸ್ತಿ ಇತ್ತು ಸರ್, ಅದು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ತಲೆ ಸುತ್ತು ಬರೋದು, ಆಮೇಲೆ ಏನಂತಾರೆ ಕಣ್ಣಿಗೆ ಎಸ್ ಕಾಲ್ ನೋವು ಅಂತಂದ್ರೆ ನಿಮ್ಗೆ ಮಜಲ್ಸ್ ಗಳ ಪೇನ್ ಇತ್ತ, ಜಾಯಿಂಟ್ ಗಳ ಪೇನ್ ಇತ್ತ? ಇಲ್ಲ ಸರ್, ಇಮ್ಮಡಿ ನೋವು ಇತ್ತು, ಜಾಸ್ತಿ ಇಮ್ಮಡಿ ನೋವು ಇದೆ ಸರ್. ಓಕೆ ಪಾದದ ಕೆಳಗಡೆ ನೋವು ಜಾಸ್ತಿ ಇರೋದು ಸರ್. ಓಕೆ. ಅದನ್ನು ಇನ್ನೊಂಚೂರು ಸ್ವಲ್ಪ ಇದೆ ಸರ್, ಕಡಿಮೆ ಆಗಿದೆ ಸ್ವಲ್ಪ, 75% ಕಡಿಮೆ ಆಗಿದೆ. ಇನ್ನೊಂದ್ ಸ್ವಲ್ಪ ಇದೆ ಸರ್. ಕೇಳಿದಾಗ ಅವ್ರಂದ್ರು, ನಿಮ್ಗೆ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗೋಗಂಟ ನಿಮ್ಗೆ ಹಂಗೆ ಸ್ವಲ್ಪ ನೋವಿರುತ್ತೆ, ಆಮೇಲೆ ಆಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ತುಂಬಾನೇ ಖುಷಿ ಆಯ್ತು. ಅದ್ರ ಜೊತೆ ನಾನು ಇದ್ರ ಪಿತ್ತಿನ ಸಮಸ್ಯೆ ಅಂತೂ ತುಂಬಾನೇ ಜಾಸ್ತಿ ಇತ್ತು ಸರ್, ಅದು ಕೂಡ ಕಡಿಮೆ ಆಗಿದೆ ಅಂತ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಅದೇ ರೀತಿ ನಾನು ಈಗ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಸುಸ್ತು ಆಯಾಸ ಅನ್ನುವಂಥದ್ದು ಇವಾಗ ಇಲ್ಲ ಅಂತ ಹೇಳ್ಬೋದು. ತುಂಬಾನೇ ಖುಷಿ ಆಯ್ತು. ಪ್ರಾಡಕ್ಟ್ ಕೊಟ್ಟಿರ್ತಕ್ಕಂತ ಎಲ್ಲಾ ನನ್ನ ಗ್ರೇಟ್ ಲೀಡರ್ ಅಪ್ಲೈನ್ ಗಳಿಗೆ ಕೂಡ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಯಾಕಂತಂದ್ರೆ ಯಾವುದೋ ಒಂದು ಮೆಡಿಸಿನ್ ಆಗ್ಲಿ ಏನೇ ಆಗ್ಲಿ ನಾವು ಪ್ರತಿನಿತ್ಯ ತಗೊಳ್ತಾ ಹೋದ್ರೆ ಅದು ನಮ್ಗೆ ರೂಢಿ ಆಗ್ಬಿಡುತ್ತೆ. ಆಮೇಲೆ ಅದೇ ರೀತಿ ನಮ್ಮ ಒಂದು ದೇಹಕ್ಕೆ ಅದು ಅಡಾಪ್ಟ್ ಆಗ್ಬಿಡುತ್ತೆ. ಹಾಗಾಗ್ಬಿಟ್ಟು ಪ್ರತಿನಿತ್ಯ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ನಾವ್ ಹೆಲ್ದಿ ಆಗಿರ್ಬೋದು, ಆಕ್ಟಿವ್ ಆಗಿರ್ಬೋದು. ಅದೇ ರೀತಿ ಬಂದವ್ರನ್ನ ಕೂಡ ನಾವ್ ಇಲ್ಲಿ ಸಜೆಸ್ಟ್ ಮಾಡಿದಾಗ ಅವರು ಕೂಡ ಇಲ್ಲಿ ಹೆಲ್ದಿಯಾಗಿ ಇರ್ತಾರೆ ಅಂತ ಹೇಳಕ್ ಇಷ್ಟ ಪಡ್ತಾ ಇದೀನಿ. ತುಂಬಾನೇ ಖುಷಿ ಆಯ್ತು ಈ ಒಂದು ಪ್ರಾಡಕ್ಟ್ ಅನ್ನು ನೋಡಿದಾಗ. ಅದೇ ರೀತಿ ಒಬ್ರು ನನ್ನ ಒಂದು ಪಾರ್ಟ್ನರ್ ಕೂಡ ಕೊಟ್ಟಿದೀನಿ ಪ್ರಾಡಕ್ಟ್, ಅವರು ಕೂಡ ಸ್ವಲ್ಪ ನೋವು ಅದೇ ರೀತಿ ಹೇಳಿದ್ರು. ಆಮೇಲೆ ಇವಾಗ ಬರ್ತಾ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳ್ತಾ ಇದಾರೆ ಸರ್. ತುಂಬಾನೇ ಖುಷಿ ಆಯ್ತು. ಎಲ್ರು ಕೂಡ ಹೇಳ್ಬೋದು, ಶೇರ್ ಮಾಡ್ಬೋದು ಅಂತ ನಾನು ಹೇಳಕ್ ಇಷ್ಟ ಪಡ್ತಾ ಇದೀನಿ ಸರ್. ಅದೇ ರೀತಿ ನನ್ನ ಗ್ರೇಟ್ ಲೀಡರ್ ಅಪ್ಲೈನ್ ಲೀಡರ್ಸ್ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟ ಪಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮೇಡಮ್, ಒಳ್ಳೇದಾಗ್ಲಿ. ಪ್ರಾಡಕ್ಟ್ ಇಂದ ಖಂಡಿತ ಡೆಫಿನೆಟ್ಲಿ ಉಪಯೋಗ ಆಗ್ತದೆ. ಕೆಲವ್ರಿಗೆ ಅವ್ರವ್ರ ಬಾಡಿ ರೆಸಿಸ್ಟೆನ್ಸ್ ಪವರ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಮತ್ತೆ ಸಮಸ್ಯೆಗಳಾಗಬೇಕಾದ್ರೂ ವರ್ಷಾನುಗಟ್ಲೆ ಟೈಮ್ ಆಗಿರುತ್ತಲ್ವಾ, ಸೊ ಪರಿಹಾರ ಆಗ್ಬೇಕಾದ್ರೂ ಕೆಲವ್ರಿಗೆ ಸ್ವಲ್ಪ ಟೈಮ್ ತಗೋಬಹುದು. ಖಂಡಿತ ಒಳ್ಳೇದಾಗುತ್ತೆ ಮೇಡಮ್, ಉಪಯೋಗಿಸ್ಕೊಳ್ಳಿ. ಸೊ ಇದೇ ರೀತಿ ಪಂಕಜ ಮೇಡಮ್, ಚಾಂಪಿಯನ್ ಟೀಮ್ ಅವರು,
ಹ್ಯಾಂಡ್ ರೈಸ್ ಮಾಡಿದ್ದೀರಾ ಮೇಡಮ್. ತಮ್ದು ಕೋಸ್ಟ್ ಆಗಿದೆ, ಮಾತಾಡಿ ಮೇಡಮ್. ಪಂಕಜ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಹಲೋ, ಮಾರ್ನಿಂಗ್ ಗುಡ್ ಮೇಡಮ್, ಮಾರ್ನಿಂಗ್ ಮಾತಾಡಿ ಸರ್. ಮೇಡಮ್. ಎಸ್ ಮೇಡಮ್, ಸರ್ ವಾಯ್ಸ್ ಕೇಳಿಸ್ತಿದ್ಯಾ ಸರ್? ಕೇಳಿಸ್ತಾ ಇದೆ, ಮಾತಾಡಿ ಎಸ್ ಮೇಡಮ್. ಮೇಡಮ್, ಎಸ್ ಮೇಡಮ್. ಸರ್ ನನಗೆ ಫಸ್ಟ್ ಓಕೆ ಸರ್. ಮೊದಲು ಲಕ್ಷ್ಮಿ ಮೇಡಮ್ ಬಂದು ಹಾಸ್ಪಿಟ್ಲಲ್ಲಿ ನಾನು ವರ್ಕ್ ಮಾಡ್ತೀನಿ ಸರ್, ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲಲ್ಲಿ. ಬಂದು ನನಗೆ ಕೇಳಿದ್ರು ಸರ್ ಮೇಡಮು, ಈ ತರ ಪ್ರಾಡಕ್ಟ್ ಇದೆ ತಗೊಳ್ಳಿ ಅಂತ. ನಾನು ಫಸ್ಟ್ ನಂಬಲಿಲ್ಲ ಸರ್. ಈ ಮ್ಯಾಟ್ರಸ್ ಅಂದ್ರೆ ಇದರಿಂದ ಅಷ್ಟೆಲ್ಲ ನನಗೆ ಆರ್ಥ್ರೈಟಿಸ್ ಇದೆ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಬಂದು ಕೇಳಿದ್ರು, ಆರ್ಥ್ರೈಟಿಸ್ ವಾಸಿ ಆಗುತ್ತಾ ಅಂತ ನಂಗೆ ನಂಬಿಕೆ ಇರ್ಲಿಲ್ಲ. ಮತ್ತೆ ಒಂದು ತಿಂಗಳಾದ್ಮೇಲೆ ಮತ್ತೆ ಇನ್ನೂ ಒಂದು ಸರಿ ಕೇಳಿದ್ರು. ಅದಾದ್ಮೇಲೆ ಓಕೆ ಅಂತ ತಗೊಂಡೆ. ಮಾದೇಸ್ವಾಮಿ ಸರ್ ಮತ್ತೆ ಲಕ್ಷ್ಮಿ ಮೇಡಮ್ ಇಬ್ರು ಬಂದು ಮನೆಗೆ ಮ್ಯಾಟ್ರಸ್ ತಂದು ಕೊಟ್ರು. ತುಂಬಾ ಚಿರಋಣಿ ಆಗಿರ್ತೀನಿ ಸರ್ ಅವ್ರಿಗೆ. ಯಾಕೆ ಅಂತಂದ್ರೆ ಇವಾಗ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ, ಆರಾಮಾಗಿದ್ದೀನಿ. ಮತ್ತೆ ಥೈರಾಯ್ಡ್ ಇತ್ತು, ಥೈರಾಯ್ಡ್ ಡೋಸೇಜ್ ಕಡಿಮೆ ಮಾಡ್ಕೊಂತ ಬರ್ತಾ ಇದ್ದೀನಿ. ಮತ್ತೆ ಬ್ಯಾಕ್ ಪೇನ್ ಇತ್ತು, ನೆಕ್ ಪೇನ್ ಇತ್ತು, ಮತ್ತೆ ಶೋಲ್ಡರ್ ಪೇನ್ ಇತ್ತು. ಹೀಗೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಮತ್ತೆ ಇದು ಬೇರೆ ಜನಕ್ಕೂ ತುಂಬಾ ಜನಕ್ಕೆ ಕೊಡ್ಸಿದೀನಿ, ಅವ್ರಿಗೂ ಚೆನ್ನಾಗಿದೆ ಸರ್. ಎಲ್ಲಾರ್ಗೂ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಎಲ್ಲಾರು ತಗೊಂಡು ಯೂಸ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತೆ ಸಾಗರ್ ಜೋಶಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಒಳ್ಳೇದಾಗ್ಲಿ ಮೇಡಮ್. ನೋಡಿ, ಈಗ ನೀವು ಸ್ವತಃ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಆರ್ಥ್ರೈಟಿಸ್ ಅಂತ ನಾವು ನೋಡಿದಾಗ ಮೇಡಮ್, ರೊಮಟೈಡ್ ಆರ್ಥ್ರೈಟಿಸ್ ಬರುತ್ತೆ, ಸೆಪ್ಟಿಕ್ ಆರ್ಥ್ರೈಟಿಸ್ ಬರುತ್ತೆ, ಆಸ್ಟ್ರಿಯೋ ಆರ್ಥ್ರೈಟಿಸ್ ಬರುತ್ತೆ, ಗೌಟ್ ಆರ್ಥ್ರೈಟಿಸ್ ಬರುತ್ತೆ, ಸೋರಿಯಾಟಿಕ್ ಆರ್ಥ್ರೈಟಿಸ್ ಬರುತ್ತೆ. ಈ ತರ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಗಳನ್ನ ನಾವು ನೋಡ್ತೀವಿ. ಇದರಲ್ಲಿ ರೊಮಟೈಡ್ ಆರ್ಥ್ರೈಟಿಸ್ ಬಂದು ಆಲೋಪತಿಯಲ್ಲಿ ಗುಣ ಮಾಡಕ್ ಆಗಲ್ಲ. ರೊಮಟೈಡ್ ಆರ್ಥ್ರೈಟಿಸ್ ಅಂದ್ರೆ ಪ್ರತಿ ಜಾಯಿಂಟ್ ಪೇನ್ ಬರುತ್ತೆ. ಬೆಳಗಿನ ಜಾವ ಇದ್ದಾಗ, ತುಂಬಾ ಚಳಿ ಇದ್ದಾಗ, ಮಳೆ ಆದಾಗ, ಬೆಳಿಗ್ಗೆ ಏಳೋ ಟೈಮಲ್ಲಿ ರೊಮಟೈಡ್ ಆರ್ಥ್ರೈಟಿಸ್ ಇಂದ ನಾವು ತುಂಬಾ ಜನ ಸಫರ್ ಪಡ್ತೀವಿ. ಅದಕ್ಕೆ ಆಲೋಪತಿನಲ್ಲಿ ಪರಿಹಾರ ಇಲ್ಲ ಮೇಡಮ್. ನಿಮ್ಗೆ ಯಾವುದೇ ಒಂದು ಏನೋ ರೊಮಟೈಡ್ ಆರ್ಥ್ರೈಟಿಸ್ ಇರ್ಬೋದು, ಆಸ್ಟ್ರಿಯೋಆರ್ಥ್ರೈಟಿಸ್ ಇರ್ಬೋದು, ಗೌಟ್ ಆರ್ಥ್ರೈಟಿಸ್ ಇರ್ಬೋದು, ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು, ಎಲ್ಲಾನು ಆಸ್ಟ್ರಿಯೋ ಆರ್ಥ್ರೈಟಿಸ್ ಇರ್ಬೋದು. ಹೆಂಗ್ ಬರುತ್ತೆ, ಹೆಂಗ್ ಗುಣ ಮಾಡ್ಕೋಬಹುದು ಅನ್ನೋದನ್ನ ನಾವು ನೆಕ್ಸ್ಟ್ ಟ್ರೈನಿಂಗ್ ಗಳಲ್ಲಿ ನಿಮ್ಗೆ ಆ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಗಳು ಸಿಗುತ್ತೆ ಮೇಡಮ್. ಒಳ್ಳೆ ಪ್ರಾಡಕ್ಟ್ ನ ಕೊಟ್ಟಿದ್ದಾರೆ, ಖಂಡಿತ ನಿಮ್ಗೆ ಉಪಯೋಗ ಆಗಿದೆ. ಉಪಯೋಗ ಆಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಮೇಡಮ್. ಥ್ಯಾಂಕ್ ಯು. ಸೊ ಮಂಜುಳಾ ಮೇಡಮ್, ಪಿ KVET ಟೀಮ್ ಮೇಡಮ್, ತಮ್ಮದು ಕೋರ್ಸ್ ಆಗಿದೆ, ಮಾತಾಡಿ ಮೇಡಮ್ ಪ್ಲೀಸ್. ಮಂಜುಳಾ ಪಿ. ನಮಸ್ತೆ ಸರ್, ಕೇಳಿಸ್ತಾ ಇದೆ ಸರ್? ಎಸ್ ಮೇಡಮ್, ವಾಯ್ಸ್ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಮೇಡಮ್, ಸರ್? ಎಸ್ ಮೇಡಮ್, ಕೇಳಿಸ್ತಾ ಇದೆ. ನಮ್ದು ಜಿಗಣಿಯಿಂದ ಮಾತಾಡ್ತಾ ಇದೆ ಸರ್. ಜಿಗಣಿಯಿಂದ ಮಾತಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ, ಲೀಡರ್ಸ್ಗೆ. ನನಗೆ ನಮ್ಮ ಮನೆಯವರಿಗೆ ಫುಲ್ಲು ಮಂಡಿ ನೋವು ಸೌದಿತ್ತು. ಹಾಸ್ಪಿಟ್ಲಿಗೆ ಹೋಗಿ ಕೇಳಿದ್ರೆ ಅವ್ರು ಆಪರೇಷನ್ ಮಾಡ್ಬೇಕಂತ ಹೇಳ್ತಾ ಇದ್ರು. ಅದಕ್ಕೆ ಎಷ್ಟೋ ದುಡ್ಡು ಖರ್ಚು ಮಾಡ್ತೀಯಲ್ಲ, ನೋಡೋಣ ಇದು ಒಂದ್ ಇರ್ಲಿ ಅಂತ ನಾವು ತಗೊಂಡ್ವಿ. ತಗೊಂಡ್ಮೇಲೆ ಈ ತರ ಮೀಟಿಂಗ್ ಅಟೆಂಡ್ ಮಾಡಿದ್ಮೇಲೆ ನಾನು ಕೇಳಿಸ್ಕೊಂಡೆ. ಎಲ್ಲರೂ ಸಾಕ್ಷಿಗಳನ್ನು ಕೇಳಿಸ್ಕೊಂಡು ಎಲ್ಲರೂ ಒಂದೊಂದು ಹೇಳ್ತಾ ಇರುವಾಗ ಅವಾಗ ನನಗೆ ಫ್ಲಾಶ್ ಆಯ್ತು, ನಮಗೂ ಚೆನ್ನಾಗಾಗುತ್ತಲ್ಲ ಅಂತ. ನಾವು 4 ಜನನು ಯೂಸ್ ಮಾಡ್ತಾ ಇದ್ವಿ. 4 ಜನನು ಯೂಸ್ ಮಾಡಿದ್ಮೇಲೆ ಇವಾಗ ಬ್ಯಾಕ್ ಪೇನ್ ಇಲ್ಲ, ಥೈರಾಯ್ಡು ಕಡಿಮೆ ಆಗಿದೆ, ತಲೆನೋವು ತುಂಬಾನೇ ಇತ್ತು ನನಗೆ, ತಲೆನೋವು ಕಡಿಮೆ ಆಗಿದೆ. ನಮ್ಮ ಮನೆಯವ್ರಿಗೂ ಸೊಂಟ ನೋವು, ಎದೆ ನೋವೆಲ್ಲ ಕಡಿಮೆ ಆಗಿದೆ. ನಮ್ಮ ಅಮ್ಮಗೆ, ತಮ್ಮ ಹೆಂಡತಿಗೆ ಮೊನ್ನೆ ಸೀರಾದಲ್ಲಿ ಕೊಟ್ಟು ಬಂದ್ವಿ, ಅವ್ರಿಗೂ ಚೆನ್ನಾಗಿದೆ ಸರ್. ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಅದು ಮಾಡಿಕೊಟ್ಟ ಸಾಗರ್ ಜೇಸ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಚೆನ್ನಾಗಿದೆ ಸರ್ ಪ್ರಾಡಕ್ಟ್. ಮಂಜುಳಾ ಮೇಡಮ್ ಅವರು ಯಾರು ನನಗೆ ತಮ್ಮ ಅಪ್ಲೇನು ಪ್ರಾಡಕ್ಟ್ ಅನ್ನ ಮಂಜು ಮೇಡಮ್, ತಲುಪಿದ್ದು? ದೇವಕಿ ಮೇಡಮ್, ಮಂಜು ಸರ್ಗೆ. ಓಕೆ, ಮಾತಾಡಿ ಮೇಡಮ್. ನನಗೆ ದೇವಕಿ ಮೇಡಮ್ ಸರ್. ಓಕೆ, ಒಳ್ಳೇದು ಮೇಡಮ್. ದೇವಕಿ ಮೇಡಮ್ ಕೊಡ್ಸಿದ್ ಸರ್. ಚೆನ್ನಾಗಿದೆ ಸರ್ ಪ್ರಾಡಕ್ಟ್ ಮಾತ್ರ ತುಂಬಾ ಸೂಪರ್ ಇದೆ. ನಮ್ಮ ತಮ್ಮ ಹೆಂಡತಿಗೆ, ನಮ್ಮ ಅಮ್ಮಗೆ, ಬಹಳ ಜನರಿಗೂ ಕೊಡ್ಸಿದೀನಿ. ಎಲ್ಲಾ ಕಡೆಯಿಂದನೂ ರಿಸಲ್ಟ್ ಬಂದಿದೆ ಸರ್. ಒಳ್ಳೇದಾಗ್ಲಿ ಮೇಡಮ್. ನೋಡಿ, ಇವಾಗ ದೇವಕಿ ಮೇಡಮ್ ಇನ್ಫಾರ್ಮ್ ಮಾಡಿದ್ರು ನಿಮ್ಗೆ, ಇಡೀ ಕುಟುಂಬ ಸಫರ್ ಪಡ್ತಾ ಇದ್ರಿ. ನೋಡಿ, ನೀವು ಏನೋ ತಲೆನೋವಿಂದ ಸಫರ್ ಪಡ್ತಾ ಇದ್ರಿ, ಜಾಯಿಂಟ್ ಪೇನ್ ಇಂದ ಸಫರ್ ಪಡ್ತಾ ಇದ್ರಿ. ಒಂದಲ್ಲ ಒಂದ್ ರೀತಿಲಿ ಕುಟುಂಬದವ್ರು ಎಲ್ರಿಗೂ ಸಮಸ್ಯೆ ಇತ್ತು. ಇವತ್ತು ಎಲ್ಲರೂ ಚೆನ್ನಾಗ್ ಆಗ್ತಾ ಇದ್ದೀರಾ. ಪ್ರಾಡಕ್ಟ್ ಚೆನ್ನಾಗಿ ವರ್ಕ್ ಆಗಿದೆ ಅಂತ ನಿಮ್ಗೆ 100% ಫೀಲ್ ಆಗಿದೆ. ಇನ್ನು ನಿಮ್ಮಿಂದ 100 ಜನಕ್ಕೆ ಉಪಯೋಗ ಆಗುತ್ತೆ ಮೇಡಮ್. ಎಲ್ರಿಗೂ ಇನ್ಫಾರ್ಮ್ ಮಾಡಿ. ಥ್ಯಾಂಕ್ ಯು, ಒಳ್ಳೇದಾಗಿದೆ. ನೆಕ್ಸ್ಟ್ ಯಾರಿದ್ದೀರಾ? ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಯಾರಿದ್ರೆ ಹ್ಯಾಂಡ್ ರೈಸ್ ಮಾಡಿರೋರು? ಇನ್ಯಾರು ಪ್ರಾಡಕ್ಟ್ ಉಪಯೋಗಿಸ್ತಾ ಇಲ್ವಾ?
NEP ಟೀಮ್ ಅವ್ರಿಗೆ ಯಾರಿಗೂ ರಿಸಲ್ಟೇ ಬಂದಿಲ್ಲ ಸರ್. ಅವ್ರು ಸುಮ್ನೆ ಮಾಡ್ತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ ಅವ್ರು. ಎಸ್ ಎಸ್ ಚಾಂಪಿಯನ್ಸ್ ಟೀಮ್ದು ಸುಜಾತ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದಿರಾ? ಪ್ಲೀಸ್, ತಮಗೆ ಏನ್ ಪ್ರಾಡಕ್ಟ್ ಇಂದ ಉಪಯೋಗ ಆಗಿದೆ, ಯಾರು ತಮಗೆ ಪ್ರಾಡಕ್ಟ್ ನ ಕೊಟ್ರು, ನಿಮ್ಗೆ ಉಪಯೋಗ ಆದ್ಮೇಲೆ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಹೇಳಿ ಮೇಡಮ್. ಸುಜಾತ ಮೇಡಮ್. ಸುಜಾತ ಮೇಡಮ್ ಇದೀರಾ ಲೈನ್ ಅಲ್ಲಿ? ಮೇಡಮ್ ನಿಮ್ದು ಕೋಸ್ಟ್ ಆಗಿದೆ, ಅನ್ಮ್ಯೂಟ್ ಮಾಡಿ. ಎಸ್ ಮೇಡಮ್. ಹಾ ಸರ್, ಇದೀನಿ ಸರ್. ಹ್ಯಾಪಿ ಮಾರ್ನಿಂಗ್ ಸರ್ ಎಲ್ಲರಿಗೂ, ಆಲ್ ಲೀಡರ್ಸ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿ ಮೇಡಮ್. ಹಲೋ, ಕೇಳಿಸ್ತಿದೆ ಸರ್? ಎಸ್ ಮೇಡಮ್, ಕೇಳಿಸ್ತಾ ಇದೆ ಹೇಳಿ. ಹಾ, ಎಲ್ಲರಿಗೂ ಹ್ಯಾಪಿ ಮಾರ್ನಿಂಗ್ ಸರ್. ನಾನು ಈ ಪ್ರಾಡಕ್ಟ್ ನನ್ಗೆ ತಲುಪಿಸಿದ್ದು ಲಕ್ಷ್ಮಿ ಮೇಡಮ್ ಅಂತ ಮತ್ತೆ ಮಾದೇಸ್ವಾಮಿ ಸರ್. ಅವರು ತಂದು ಕೊಟ್ಟಾಗ ನಂಗೆ ಬ್ಯಾಕ್ ಪೈನ್ ಜಾಸ್ತಿ ಇತ್ತು ಸರ್. ನಂಗೆ MRI ಸ್ಕ್ಯಾನ್ ಎಲ್ಲ ಮಾಡಿಸಿದ್ದೆ, ಸರ್ಜರಿ ಮಾಡ್ಬೇಕು ಅಂತ ಹೇಳಿ ಸಜೆಷನ್ ಮಾಡಿದ್ರು. ಬಟ್ ನಾನು ಹಾಸ್ಪಿಟ್ಲಲ್ಲೇ ಸರ್ ವರ್ಕ್ ಮಾಡೋದು. ಅದರಿಂದ ಟ್ಯಾಬ್ಲೆಟ್ಸ್ ಮಾತ್ರೆ ಅಂದ್ರೆ ನಂಗೆ ಆಗ್ತಾ ಇರ್ಲಿಲ್ಲ, ಅಲರ್ಜಿ ಆಗ್ತಾ ಇತ್ತು ಒಂಥರ. ಅದಕ್ಕೋಸ್ಕರ ನಾನು ಇದು ಕುಡಿಯಂಗಿಲ್ಲ, ತಿನ್ನಂಗಿಲ್ಲ, ಹಚ್ಚಂಗಿಲ್ಲ ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಿದೆ. ನನಗೆ 3 ತಿಂಗಳಿಗೆ ರಿಸಲ್ಟ್ ಬಂತು ಸರ್. ಮತ್ತೆ ನಾನು ಸುಮಾರು ಜನಕ್ಕೆ ಎಲ್ಲ ಕೊಡ್ಸಿದೀನಿ ಸರ್, ಎಲ್ಲರಿಗೂ ರಿಸಲ್ಟ್ ಬಂದಿದೆ. ಮತ್ತೆ ಬೆಳ್ದಾದ ಹತ್ರ, ತುಮಕೂರು ನಿಯರ್ ಬೆಳ್ದಾದ ಹತ್ರ ಒಬ್ಬ ಅಜ್ಜಿಗೆ ಕೊಡ್ಸಿದ್ದೆ ಸರ್. ಅಜ್ಜಿಗೆ ಗಂಟ್ಲು ಕ್ಯಾನ್ಸರ್ ಆಗಿ ಸರ್ಜರಿ ಎಲ್ಲ ಆಗಿತ್ತು. ಅಜ್ಜಿ 10 ತಿಂಗಳಿಂದ ಊಟ ಮಾಡಿರ್ಲಿಲ್ಲ. ಈ ಪ್ರಾಡಕ್ಟ್ ಕೊಟ್ಟು ಆ ನೀರ್ ಕುಡ್ದು 3 ದಿವಸಕ್ಕೆ ಮತ್ತೆ ಊಟ ಮಾಡ್ಬೇಕು ಅಂತ ಹೇಳಿ ಊಟ ಮಾಡಿ ಈಗ 3 ಹೊತ್ತು ಚೆನ್ನಾಗಿ ಊಟ ಮಾಡ್ಕೊಂಡು ಆರಾಮಾಗಿದ್ದಾರೆ. ಆ ತರ ರಿಸಲ್ಟ್ ಬಂದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಮತ್ ಇನ್ನೊಬ್ರು ಕೊಡ್ಸ್ಬೇಕು ಅಂತ ಖುಷಿ ಆಗುತ್ತೆ. ಈ ತರ ಪ್ರಾಡಕ್ಟ್ ನ ಸಾಗರ್ ಜೋಶಿ ಸರ್ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ನನ್ಗೆ ಈ ಪ್ರಾಡಕ್ಟ್ ತಲುಪಿಸಿದ್ದು ಲಕ್ಷ್ಮಿ ಮೇಡಮ್ ಮತ್ತೆ ಮಾದೇವಸ್ವಾಮಿ ಸರ್, ಅವ್ರಿಗೆ ಯಾವಾಗೂ ಚಿರಋಣಿ ಆಗಿರ್ತೀನಿ ಸರ್. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಮೇಡಮ್, ಖಂಡಿತ ದೇವ್ರು ಒಳ್ಳೇದ್ ಮಾಡ್ತಾರೆ. ಉಪಯೋಗಿಸ್ಕೊಳ್ಳಿ ಪ್ರಾಡಕ್ಟ್ ನ, ನೀವು ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡಿ. ಒಳ್ಳೇದಾಗ್ಲಿ ಮೇಡಮ್. ಹಂಗೆ ಮಹೇಂದ್ರ ಸರ್, ನಿಮ್ದು ಕೋಸ್ಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಮಹೇಂದ್ರ ಮೋಸ್ಟ್ಲಿ ತುರುವೇಕೆರೆನಾ? ಏನು ಹಾಕೊಂಡಿಲ್ಲ ಸರ್. ನಮಸ್ಕಾರ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್, ಹೇಳಿ ಸರ್. ಸರ್ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ, ಮಾತಾಡಿ ಸರ್. ಸರ್ ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ, ಮಾತಾಡಿ ಸರ್. ನನಗೆ ಗ್ಯಾಸ್ಟ್ರಿಕ್ ಸರ್, ನನಗೆ ಕೊಟ್ಟಿದ್ದು ಅಶೋಕ್ ಸರ್, ನಂಜಪ್ಪ ಸರ್ ಇಟ್ಕೊಟ್ಟಿದ್ದು. ನನಗೆ ಗ್ಯಾಸ್ಟ್ರಿಕ್ ಇತ್ತು ಸರ್, ಮತ್ತೆ ಶುಗರ್ ಇತ್ತು. ದಿನಕ್ಕೆ 5 ಸತಿ ಸುಸ್ತಾಗೋದು ಸರ್, ಶೆಕೆ ಆಗೋದು, 1 ಗಂಟೆಗೆ ಹೊಟ್ಟೆ ಹಸಿತಿತ್ತು ಸರ್. ಬಂದು ಮನೆ ಕಂಡ್ರೆ ಊಟ ಮಾಡಕ್ ಹೋಗ್ತಿರ್ಲಿಲ್ಲ, ಮತ್ತೆ ಎದೊಳಕ್ ಹೋಗ್ತಿರ್ಲಿಲ್ಲ, ಹೊಟ್ಟೆನೂ ಹಸಿತಿರೋದು ಸರ್. ಒಂದೇ ಸರ್ 4 ಗಂಟೆ ತನಕ ಮಲಿಕೊಂಡ್ಬಿಡ್ತಿದ್ದೆ ಸರ್. ಈಗ ಈ ನೀರು ವಾಟರ್ ಬೆಟ್ ಎನರ್ಜಿ ನೀರು ಕುಡಿತಿದ್ದೀನಿ ಸರ್, ಸುಸ್ತೇ ಆಯ್ತಿಲ್ಲ ಸರ್. ನಂಗೆ ಶುಗರ್ ಐತೆ ಅಂತ ಅನಿಸ್ತಾನೆ ಇಲ್ಲ. ಆಮೇಲೆ ನಮ್ಮ ಮನೆಯವರಿಗೆ ಬ್ಯಾಕ್ ಪೇನ್ ಇತ್ತು, ಹಿಂಡಿ ನೋವು ಇತ್ತು ಸರ್, ಅದು ಕ್ಲಿಯರ್ ಆಯ್ತು ಸರ್. ಮತ್ತೆ ನಾನು ಒಬ್ರು ಅಲರ್ಜಿ ಕೊಟ್ಟಿದ್ದೆ ಸರ್, 3 ವರ್ಷದಿಂದ ಅಲರ್ಜಿ ಇತ್ತು. ಅವ್ರಿಗೆ ಅಂಗನವಾಡಿ ಟೀಚರ್ ಇನ್ಮಾನಲ್ಲಿ ತುರುವೇಕೆರೆ ತಾಲೂಕು, ಡೈಲಿ ವಾರಕ್ಕೆ 1000 2000 2,500 ದುಡ್ಡು ಖರ್ಚು ಮಾಡ್ಯಾರ ಸರ್. ಈಗ 1.5 ತಿಂಗಳು ಯೂಸ್ ಮಾಡ್ಯಾರ ಸರ್. ಅವರು ಒಂಚೂರು ಅಲರ್ಜಿ ಇಲ್ಲ ಸರ್ ಅವ್ರಿಗೆ. ಮತ್ತೆ ಇನ್ನೊಬ್ರಿಗೆ ಫೇಸ್ ಜಯಲಕ್ಷ್ಮಿ ಅಂತ ಗೂರ್ಲು ಮಠ ಅಂಗನವಾಡಿ ಟೀಚರ್ಗೆ ಕೊಟ್ಟಿದ್ದೆ ಸರ್. ಫೇಸ್ ಎಲ್ಲ ಫುಲ್ ಬ್ಲಾಕ್ ಆಗ್ಬಿಟ್ಟಿತ್ತು ಸರ್. ಇದಕ್ ಹೋಗಲ್ಲ ಅಂತಿರೋ, ಈ ಮಕ್ಕ ನೋಡಿದ್ರೆ ಇದ್ಲು ಕಲರ್ ಇತ್ತು ಸರ್, ಈಗ ಫುಲ್ ವೈಟ್ ಆಗ್ಬಿಟ್ಟಿದ್ದಾರೆ ಸರ್. ಮತ್ತೆ ಇನ್ನೊಂದು ಬೆಲ್ವತ ಅಂತ ಕೊಟ್ಟಿದ್ದೀನಿ ಸರ್, ಅವ್ರಿಗೆ ವೆರಿಕೋಸ್ ಇತ್ತು ಸರ್, ಬ್ಯಾಕ್ ಪೇನ್ ಇತ್ತು, ಬಾಡಿ ನೋವಿತ್ತು ಸರ್, ಗ್ಯಾಸ್ಟ್ರಿಕ್ ಇತ್ತು. ಈಗ ಅವ್ರು ಫುಲ್ ಕ್ಲಿಯರ್ ಆಗಿದೆ ಸರ್. ಅವರು 4-5 ಜನ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಸರ್ ಪ್ರಾಡಕ್ಟ್. ಸಾಗರ್ ಜೋಶಿಯರ್ಗೆ ಮತ್ತೆ ನಮ್ಮ ಅಪ್ಲೈನಲ್ಲಿ ಕೊಟ್ಟಿರೋ ಅಶೋಕ್ ಸಾರು, ನಂಜಪ್ಪ ಸರ್ಗೆ ಧನ್ಯವಾದಗಳು ಹೇಳ್ತೀನಿ ಸರ್. ಓಕೆ, ಒಳ್ಳೇದಾಗ್ಲಿ ಸರ್. ನೋಡಿ, ಈಗ ನಂಜಪ್ಪ ಅವರು ಮತ್ತೆ ಅಶೋಕ್ ಸರ್ ಕೊಟ್ಟದಕ್ಕೆ ನಿಮ್ಗೆ ಉಪಯೋಗ ಆಯ್ತು. ನಿಮ್ಗೆ ಉಪಯೋಗ ಆಗೋದ್ರಿಂದ ನೀವು 100 ಜನಕ್ಕೆ ಉಪಯೋಗ ಮಾಡೋದಕ್ಕೆ ಅವಕಾಶ ಸಿಕ್ತು ಸರ್. ಯಾವಾಗ್ಲೂ ಹಿಂಗೇನೆ, ಯಾರೋ ಒಬ್ಬರಿಂದ ಎಲ್ಲಿಂದನೋ ಅದು ಒಳ್ಳೇದಾಗ ಟೈಮ್ಗೆ ಸಿಗುತ್ತೆ. ಅದು ನಿಮ್ಗೆ ಉಪಯೋಗ ಆದ್ಮೇಲೆ ನೀವು ಬೇರೆಯವರು ಕೂಡ ಅದು ಖಂಡಿತ ತಲುಪಿಸ್ತೀರಾ. ಒಳ್ಳೇದಾಗ್ಲಿ ಸರ್. ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಳ್ಳೆ BOPಗಳು ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ ನಿಮ್ ವರ್ಕ್ ನೋಡಿದಾಗ. ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರಿ ಸರ್, ಒಳ್ಳೇದಾಗ್ಲಿ.
ಸರ್ ಮಹೇಶ್ ಸರ್ ತಮ್ದು ಕೋಸ್ಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಮಳವಳ್ಳಿ ಮಹೇಶ್ ಮಳವಳ್ಳಿ. ಎಲ್ರಿಗೂ ಹ್ಯಾಪಿ ಮಾರ್ನಿಂಗ್ ಸರ್, ಆಲ್ ಲೀಡರ್ಸ್. ಥ್ಯಾಂಕ್ ಯು ಸರ್. ಸರ್ ವಿಚಾರ, ನನ್ನ ವೈಯಕ್ತಿಕ ರಿಸಲ್ಟ್ ಏನಂತಂದ್ರೆ, ನಾನು ಆಲ್ರೆಡಿ ಹೈಲಿ ಡಯಾಬಿಟಿಕ್ ಪೇಷಂಟ್ ಆಗಿದ್ದೆ. ಶುಗರ್ ಲೆವೆಲ್ ಒಂದು 480 ಹತ್ತತ್ರ ಇರ್ತಿತ್ತು. ಸೊ ಆಗ ನಮ್ಮ ಮಂಡ್ಯ ಹರೀಶ್ ಗೌಡ್ರು ಅವರು, ನಮ್ಮ ಆತ್ಮೀಯ ಸ್ನೇಹಿತರು ತಗೊಬಂದು ಈ ಪ್ರಾಡಕ್ಟ್ ಬಗ್ಗೆ ಕೊಟ್ರು. ಕೊಟ್ಟಾದ್ಮೇಲೆ ನನ್ಗೆ ಶುಗರ್ ಲೆವೆಲ್ ಡೌನ್ ಆಗ್ತಾ ಬಂತು, ಯೂಸ್ ಮಾಡ್ತಾ ಇದ್ದೆ. ಸೊ ಸಡನ್ ಆಗಿ ನನ್ಗೆ ಒಂದಿನ IBP ಆಗಿ ಅನ್ಕಾನ್ಶಿಯಸ್ ಆಗ್ಬಿಡ್ತೀನಿ ಸರ್. ಸೊ ಅದಾದ್ಮೇಲೆ ಪ್ರಾಡಕ್ಟ್ ಮೇಲೆ ಮಲಗಿದ್ದೆ. ಅರ್ಧ ಗಂಟೆ ಆದ್ಮೇಲೆ ನನಗೆ ಪ್ರಜ್ಞೆ ಬರುತ್ತೆ. ಚೆಕ್ ಮಾಡಿಸ್ದಾಗ IBP ಆಗಿತ್ತು. ಸೊ ಆಗ ಮೆದುಳಲ್ಲಿ ಒಂದು ರಕ್ತ ಎಪ್ಕಟ್ಟಿದೆ ಅನ್ಬಿಟ್ಟು ಈ CT ಸ್ಕ್ಯಾನ್ MRI ಎಲ್ಲ ಮಾಡಿಸ್ದೆ ಸರ್. ಆ ರಿಸಲ್ಟ್ ಬಂತು. ಅದಾದ್ಮೇಲೆ ಕೊಟ್ಟಿರೋಂತ ಮಾತ್ರ ತಿಂದು ನಿಲ್ಸಿದೀನಿ. ಸೊ ಇವತ್ತಿನವರೆಗೂ ನನ್ನ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಬರ್ತಾ ಇರೋದ್ರಿಂದ ಮತ್ತೆ ಆತರ ಸಿಂಪ್ಟಮ್ಸ್ ಏನು ಆಗಿಲ್ಲ ನನಗೆ. ಸೊ ನಾನು ಅರ್ಥ ಮಾಡ್ಕೊಂಡದ್ದೇನಪ್ಪಾ ಅಂದ್ರೆ, ಬ್ಲಡ್ ಕ್ಲಾಟ್ ಆದ್ಮೇಲೆ ಮತ್ತೆ ನಮ್ಮ ಪ್ರಾಡಕ್ಟ್ ರಕ್ತ ಪರಿಚಲನೆ ಮಾಡೋ ಮುಖಾಂತರ ನಮ್ಗೆ ಜಾಮ್ ಆದಂತ ಬ್ಲಡ್ ನ ಮತ್ತೆ ರಿಟರ್ನ್ ಕಳಿಸಿ ಪ್ರೆಷರ್ ಕೊಟ್ಟು ಅದನ್ನ ಈಚೆಗೆ ತೆಗೆದಾಕಿದ್ರಿಂದ ನನ್ಗೆ ಕಾನ್ಶಿಯಸ್ ಬಂದು ಇವತ್ತು ನಾನು ಚೆನ್ನಾಗಿದ್ದೀನಿ ಸರ್. ಸೊ ಅಲ್ಲಿಗೆ ಬ್ರೈನ್ ಸ್ಟ್ರೋಕ್ ಇಂದ ನಾನು ಈಚೆ ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು. ಜೊತೆಗೆ ನಮ್ಮ ಫ್ಯಾಮಿಲಿಲಿ ನಮ್ಮ ವೈಫಿಗೆ ಸೈನಸ್ ಪ್ರಾಬ್ಲಮ್ ಇತ್ತು ಸರ್. ತಿರುಗದಿರೋ ಆಸ್ಪತ್ರೆಗಳಿಲ್ಲ, ಖರ್ಚು ಮಾಡಿದಿರೋಷ್ಟು ದುಡ್ಡಿಲ್ಲ ಸರ್. ಎಲ್ಲಾ ಸ್ಪೆಷಲಿಸ್ಟ್ ಗಳಿಗೆ ಒಬ್ಬೊಬ್ಬರ ಹತ್ರ 5 ವರ್ಷ ತೋರಿಸಿದೀನಿ, ಆದ್ರೂ ವಾಸಿ ಆಗದೆ ಇರುವಂತ ಒಂದು ಸೈನಸ್ ಪ್ರಾಬ್ಲಮ್. ನಮ್ಮ ವಾಟರ್ ಎನರ್ಜಿ ಪ್ಯಾಡ್ ಅನ್ನ ಕಟ್ಟಿರುವಂತ ನೀರಲ್ಲಿ ಬರೀ 3 ದಿನ ಮೂಗು ವಾಶನ ಮಾಡಿದ್ರಷ್ಟೇ. ವಾಶ್ ಮಾಡ್ದಿದ್ದಕ್ಕೆ ಅವರಿಗೆ 8 ವರ್ಷ ಬಾಯಲ್ಲಿ ಉಸಿರಾಡಿದ್ರು ಸರ್ ಅವರು, ಮೂಗಲ್ಲೇ ಉಸಿರಾಡಿರ್ಲಿಲ್ಲ. ಸೊ ಇವತ್ತು ಒಂದ್ 3 ತಿಂಗಳಿಂದ ಆರಾಮಾಗಿ ಮೂಗಲ್ಲೇ ಉಸಿರಾಡ್ತಾ ಇದ್ದಾರೆ. ತುಂಬಾ ಸಮಾಧಾನ ಆಗಿದೆ, ಹ್ಯಾಪಿ ಆಗಿದ್ದಾರೆ. ಮತ್ತೆ ಬಾಯಲ್ಲಿ ಉಸಿರಾಡ್ತಿದ್ರಿಂದ ಅವರು ತುಂಬಾ ಸಣ್ಣ ಆಗ್ಬಿಟ್ಟಿದ್ರು. ಇವಾಗ ಪರವಾಗಿಲ್ಲ, ಸ್ವಲ್ಪ ದಪ್ಪನು ಸಹ ಆಗ್ತಾ ಇದಾರೆ. ಸೊ ಹಾಗೆ ನನ್ ಮಗಳಿಗೆ ಅವಳ 5 ವರ್ಷ, ಅವ್ರ ಮಗಳು ಏನಾರ ರೀಸಸ್ ಮೌಡ್ ಬತ್ತು ಅಂತಂದ್ರೆ ಆ ಜಾಗ ಎಲ್ಲ ಫುಲ್ ಸ್ಮೆಲ್ ಬರೋದು, ತುಂಬಾ ಸ್ಮೆಲ್ ಬರೋದು. ಸೊ ಹಾಗಾಗಿ ಈಗ ಅವಳಿಗೂ ಸಹ ಈ ನೀರ್ನ ಕುಡಿತಾ ಇರೋದ್ರಿಂದ ಆ ಸ್ಮೆಲ್ ಎಲ್ಲ ಬರ್ತಾ ಇಲ್ಲ ಸರ್. ತುಂಬಾ ಕ್ಯೂರ್ ಆಗಿದ್ದಾಳೆ. ಮತ್ತೆ ಮೈಯಲ್ಲಿ ನನ್ ಮಗಳಿಗೆ ಕೆರೆದು ಏನಾರ ಗಾಯಗಳಾಗ್ಬಿಡುವು, ತುಂಬಾ ಗಾಯಗಳಾಗ್ಬಿಡುವು, ಮೈ ತುಂಬಾ ಗಾಯಗಳಾಗ್ಬಿಡುವು. ಸೊ ಆ ಒಂದು ಸಿಂಪ್ಟಮ್ಸ್ ಸಹ ಕಡಿಮೆ ಆಗಿದೆ ಸರ್. ಜೊತೆಗೆ ನಾನ್ ಕೊಡ್ತಾ ಇರುವಂತ ಸುಮಾರು ಜನಕ್ಕೆಲ್ಲ ಶುಗರ್ ಅಲ್ಲಿ ಆಲ್ರೆಡಿ ನಾರ್ಮಲ್ ಗೆ ಬಂದು ಬ್ಲಡ್ ರಿಪೋರ್ಟ್ಸ್ ಎಲ್ಲ ನನ್ಗೆ ವಾಟ್ಸ್ಆಪ್ ಮಾಡ್ತಾ ಇದಾರೆ. ಜೊತೆಗೆ ಒಬ್ರಿಗೆ 3 ಸಲ ಸ್ಟ್ರೋಕ್ ಆಗಿತ್ತು. ಈ ಪ್ರಾಡಕ್ಟ್ ನ ಪ್ರೀಮಿಯಂ ನ ಸಜೆಸ್ಟ್ ಮಾಡಿ ಕೊಟ್ಟೆ. ಅವ್ರಿಗೆ ಆಲ್ರೆಡಿ ಒಂದು 5 days ಅಲ್ಲಿ, ಅಂದ್ರೆ ನಾನು ಈ August 1 ಕೊಟ್ಟಿದ್ದು, August 6 ಅಷ್ಟರಲ್ಲೇನೆ ಅವ್ರಿಗೆ BP, ಯಾವತ್ತು ಅವ್ರ ಫ್ಯಾಮಿಲಿ ಅವರು BP ಮೀಟರ್ ಇಟ್ಕೊಂಡಿದ್ದಾರೆ. ಯಾವತ್ತೂ ಸಹ ಅವ್ರು ಕಡಿಮೆ ಆಗಿದೆ ನೋಡಿದ್ದೇ ಇಲ್ಲ ಅವ್ರ ಫ್ಯಾಮಿಲಿಯವರು. ಪ್ರಾಡಕ್ಟ್ ಕೊಟ್ಟು ಬಂದ ತಕ್ಷಣ 180 ಇಂದ ಸ್ಟಾರ್ಟ್ ಆದಂತ BP 170, 160, 150, 145 ಬಂದು ಡಿಜಿಟಲ್ ನೋಡ್ಬಿಟ್ಟೇನೆ ಅವ್ರ ಮನೆಯವ್ರು ಬಹಳ ಖುಷಿ ಪಟ್ಬಿಟ್ಟಿದ್ದಾರೆ. ಸೊ ಒಂದು ಹೆಜ್ಜೆನ ಎತ್ತಿ ನಡಿಬೇಕಾದ್ರೆ ವ್ಯಕ್ತಿ 3 ಇಂಚ್ ಮಾತ್ರ ಮೂವ್ ಮಾಡಕ್ ಸಾಧ್ಯ ಆಗ್ತಿತ್ತು ಅಷ್ಟೇ. ಇವಾಗ ಸಲೀಸಾಗಿ 1 ಹೆಜ್ಜೆನ ಕರೆಕ್ಟ್ ಆಗಿ ಎತ್ತಿಡುವಂತ ಸ್ಟೇಟಸ್ ಬಂದಿದ್ದಾರೆ. ಬಹಳ ಖುಷಿ ಆಗ್ತಿದೆ ಸರ್ ಪ್ರಾಡಕ್ಟ್ ನೋಡಿದ್ರೆ. ಎಷ್ಟೋ ಜನಕ್ಕೆ ಜೀವನ ಸಿಗ್ತಾ ಇದೆ. ನಮಗೂ ಈ ಜೀವನ ತಂದ್ಕೊಡ್ಲಿಕ್ಕೆ ಹರೀಶ್ ಗೌಡ್ರು ತಂದ್ಕೊಟ್ಟು ಒಂದು ನಮ್ಗೆ ದೇವ್ರ ತರನೇ ಆದ್ರು. ಜೊತೆಗೆ ನಿಮ್ಮೆಲ್ಲಾ ದೊಡ್ಡ ಅಪ್ಲೈನ್ಗಳು ಇದ್ರ ಬಗ್ಗೆ ಜ್ಞಾನ ತಿಳಿಸ್ತಾ ಇದ್ದೀರಿ. ನಿಮ್ಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆ ಈ ಒಂದು ಕಂಪ್ನಿಲಿ ಅವಕಾಶ ಮಾಡ್ಕೊಟ್ಟ ಸಾಗರ್ ಜೋಶಿ ಅವ್ರಿಗೆ ನನ್ ಜೀವನ ಮತ್ತೆ ತಂದ್ಕೊಟ್ರು, ಅವ್ರಿಗೂ ಸ್ವಲ್ಪ ತುಂಬ ಹೃದಯ ಧನ್ಯವಾದಗಳು. ಇಷ್ಟು ನನ್ನ ಅಭಿಪ್ರಾಯ ಸರ್. ಒಳ್ಳೇದಾಗ್ಲಿ ಸರ್. ನೋಡಿ, ಹರೀಶ್ ಗೌಡ್ರು ತಂದು ಕೊಟ್ಟದಕ್ಕೆ ನಿಮ್ಗೆ ಪ್ರಾಡಕ್ಟ್ ಅದು ಆ ಸಿಚುವೇಶನ್ ಅಲ್ಲಿ ಉಪಯೋಗ ಆಗಿದೆ. ನೋಡಿ, ಸಪೋಸ್ ನಿಮ್ಗೆ ಡಯಾಬಿಟಿಕ್ 450 ಜಾಸ್ತಿ ಆಗಿದೆ ಅಂತಂದ್ರೆ ಏನ್ ಬೇಕಾದ್ರೂ ದೇಹದಲ್ಲಿ ತೊಂದರೆ ಆಗ್ಬೋದು. BP ಜಾಸ್ತಿ ಆಗಿದೆ ಅಂದ್ರೆ 100% ಒಂದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಸ್ಟ್ರೋಕ್ ಆಗ್ಬೋದು. ಈ ತರ ಪ್ರಾಬ್ಲಮ್ಗಳನ್ನ ನಾವು ಫೇಸ್ ಮಾಡ್ತೀವಿ BP ಜಾಸ್ತಿ ಆದಾಗ. ಬಟ್ ಅಂತ ಸಿಚುವೇಶನ್ ಅಲ್ಲಿ ಹರೀಶ್ ಗೌಡ್ರು ನಿಮ್ಗೆ ಒಂದು ಪ್ರಾಡಕ್ಟ್ ನ ತಂದು ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಒಳ್ಳೆ ಟೈಮಲ್ಲಿ ತಂದು ಕೊಟ್ಟಿದ್ದಾರೆ ಸರ್. ಆಕ್ಚುಲಿ ಒಳ್ಳೆ ಲೀಡರ್ ಕೂಡ ಅವರು. ಎಲ್ಲಾ ಕಡೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದಾರೆ. ತುಂಬಾ ಒಳ್ಳೆ ಟೀಮ್ಗೆ ಇದ್ ಮಾಡ್ತಾ ಇದಾರೆ. ಮತ್ತೇನು ಈ ತರ ಪ್ರಾಡಕ್ಟ್ ಕೊಡೋದ್ರಿಂದ ನೋಡಿ ಸರ್, ಇಲ್ಲಿ ಬರೀ ಒಂದು ಬಿಸ್ನೆಸ್, ಒಂದು ನೆಟ್ವರ್ಕ್ ಮಾರ್ಕೆಟಿಂಗು, ಒಂದು ಇನ್ಕಮ್ ಈ ತರನೇ ಬರಲ್ಲ. ಆ ಸಿಚುವೇಶನ್ ಅಲ್ಲಿ ಒಂದು ಪ್ರಾಡಕ್ಟ್ ಸಂಜೀವನಿ ತರ ನಮ್ಗೆ ಸಿಗುತ್ತೆ. ಯಾರ್ದೋ ಮೂಲಕ ಅದು ತಲುಪಿರುತ್ತೆ ನಮ್ಗೆ. ಅದಕ್ಕೆ ನಿಜವಾಗ್ಲೂ ಎಷ್ಟು ಕೃತಜ್ಞತೆ ಸಲ್ತರೂ ಸಾಲಲ್ಲ ಸರ್. ಖಂಡಿತ ಒಳ್ಳೇದಾಗಿದೆ. ಒಳ್ಳೇದಾಗ್ಲಿ ಸರ್. ಚೆನ್ನಾಗಿ ಬಿಸ್ನೆಸ್ ಮಾಡಿ. ಖಂಡಿತ ನಿಮ್ಗೂ ಆ ಒಂದು ಅರ್ಹತೆ ಇದೆ.
ನಿಮ್ ಒಳ್ಳೆತನ ಇರೋದಕ್ಕೆ ಭಗವಂತ ಅದನ್ನ ನಿಮಗೆ ದೊರಕಿಸ್ಕೊಟ್ಟಿದ್ದಾರೆ. ಚೆನ್ನಾಗಿ ಬಿಸ್ನೆಸ್ ಮಾಡಿ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನೆಕ್ಸ್ಟ್ ಅಶೋಕ್ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಲವ್ ಯು ಆಲ್ ಲೀಡರ್ಸ್, ಬಾಯ್. ಓಕೆ, ಥ್ಯಾಂಕ್ ಯು ಸರ್. ಅಶೋಕ್ ಸರ್, ತಮ್ದು ಕೋಸ್ಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಂಡು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಆಲ್ ಲೀಡರ್ಸ್. ವೆರಿ ಗುಡ್ ಮಾರ್ನಿಂಗ್ ಸರ್. ಹಲೋ ಸರ್, ಸರ್ ನಮಸ್ತೆ. ವಾಯ್ಸ್ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಎಸ್ ಸರ್, ಎಸ್ ಸರ್. ಓಕೆ, ನನ್ನ ಈ ಪ್ರಾಡಕ್ಟ್ ಸಂಜೀವಿನಿ ಅಂದಂಗೆ ನಮ್ಮ TBI ಟೀಮ್ ಹಾಗೂ NEP ಟೀಮಿಗೆ ಈಗ ಸುಂದರ್ ಸರ್ ಕೇಳ್ಕೊಂಡಂಗೆ ನಾನು ಏನಕ್ಕೆ ಬರಲ್ಲ ಅಂತಂದ್ರೆ ಮಾತು ಜಾಸ್ತಿ ಆಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮೀಟ್ ಮಾಡಿರ್ತೀನಿ ಖಂಡಿತ. ಯಾಕೆಂತಂದ್ರೆ ಇವತ್ತು ನಾವು ಒಂದು 100,000 ಜನಕ್ಕೆ ಕೊಟ್ಟಿದೀವಿ ಸರ್. ತುಂಬಾನೇ ರಿಸಲ್ಟ್ ಇದೆ. ಇವತ್ತು ರಿಸಲ್ಟ್ ಬಗ್ಗೆ ನಾವ್ ಹೇಳ್ತಾ ಇದ್ರೆ ಗಂಟಾನ್ಗಟ್ಲೆ ಹೇಳಿದ್ರು ಇವತ್ತು ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತಂದ್ರೆ ನಾವು ಚೆನ್ನಾಗಿದ್ದೀವಿ ಸರ್, ನಿಮ್ಮ ದಯದಿಂದ. ಇವತ್ತು ನನ್ನ ಆರೋಗ್ಯ ಹೆಂಗಿತ್ತು ಅಂದ್ರೆ ಫಸ್ಟ್ ನಮ್ಮ ಕೊಟ್ಟು ಲೀಡರ್ ಇವತ್ತಿಲ್ಲ ಅವರು, ಆದ್ರೆ ನಮಗೆ ಮುರಳಿ ಸರ್, ನಮ್ಮ ಪಿರಿಯಾಪಟ್ನ ಯೋಗಿ ಸರ್ ಏನ್ ಹೇಳಿದ್ರು ಅಂದ್ರೆ ನೀವು ಬಳಸಿ ಆಮೇಲೆ ಹೇಳ್ರಿ ಅಂತ ಅಂದ್ರು. ನಾನು ಒಂದ್ 3-4 ತಿಂಗಳು ನನ್ನ ಕೆಲವೊಂದ್ ಪ್ರಾಬ್ಲಮ್ಗೆ ಹಾಸ್ಪಿಟಲ್ಗೆಲ್ಲ ಕೊಟ್ಟು ರಿಸಲ್ಟ್ ಬರ್ದಲನೆ ಆಮೇಲೆ ಇದನ್ನ ಬಳಸಿದಾಗ ರಿಸಲ್ಟ್ ಬಂದ ಮೇಲೆ ನಾನು ಕೆಲಸ ಮಾಡ್ತೀನಿ ಅಂದೆ. ಅದೇ ರೀತಿ ಇವತ್ತು ಬಿಡಿ ಸರ್, ನಾನು ಇವತ್ತು 100 ಜನಕ್ಕೆ ಕೊಟ್ಟಿದ್ದೀನಿ. ಅವ್ರ ಆಶೀರ್ವಾದ ನನಗಿದೆ. ಅಂತ ಒಂದು ರಿಸಲ್ಟ್ ಇವತ್ತು ಸ್ಟ್ರೋಕ್ ಇರ್ಬೋದು, ಶುಗರ್ ಇರ್ಬೋದು, BP ಇರ್ಬೋದು, ಇವತ್ತು ಎಲ್ರು ಹೇಳ್ತಾ ಇದ್ರು. ನಮ್ಮ ಮಹೇಂದ್ರ ಸರ್ ಹೇಳಿದ್ರು, ಆಮೇಲೆ ನಮ್ಮ ಪರಮೇಶ್ವರನ್ ಅವರು, ಇನ್ನು ರಿಸಲ್ಟ್ ಬಂದ್ರವ್ರು 100 ಜನ ಇದಾರೆ. ಆದ್ರೆ ಮಾತಾಡೋದಕ್ಕೆ ಯಾಕೆ ಗೊತ್ತಿಲ್ಲ, ನಮ್ಮ ಟೀಮ್ ಅವರು ಸ್ವಲ್ಪ ಇನ್ಲೇಟ್ ಮಾಡ್ತಾ ಇದಾರೆ. ಅಂತ ಒಂದು ರಿಸಲ್ಟ್ ಸರ್, ನನಗೆ ಮಿರಾಕಲ್. ಇವತ್ತು ನನಗೆ ಹಾಸ್ಪಿಟಲ್ ಖರ್ಚು ಮಾಡ್ತಾ ಇದ್ದಿದ್ದು ನಮ್ಮ ಮನೆದೇ ನೋಡಿದ್ರೆ ಎಷ್ಟೋ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಉಳಿದಿದೆ ಅನ್ಕೋತೀನಿ. ಈಗ ನಮ್ಮ ಸಾಗರ್ ಜೋಶಿ ಸರ್ಗೆ ನಿಜವಾಗ್ಲು ಯಾವ ತರ ಧನ್ಯವಾದ ಹೇಳ್ಬೇಕು ಗೊತ್ತಿಲ್ಲ, ಇನ್ನು ಮಾತಾಡೋಂತ ಜನಗಳಿದ್ದಾರೆ ಸರ್. ರಿಸಲ್ಟ್ ಬಗ್ಗೆ ನೋ ಡೌಟ್ಸ್, ಇನ್ಕಮ್ ಬಗ್ಗೆಲೂ ನೋ ಡೌಟ್ಸ್. ಅಂತ ಒಂದು ಮಿರಾಕಲ್ ರಿಸಲ್ಟ್ಸ್ ಇದೆ. ಸಂಜೀವಿನಿನೇ ಸರ್. ಇವತ್ತು ಸಾಗರ್ ಜೋಶಿ ಸರ್ಗೆ ನನ್ನ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಸರ್. ಆಮೇಲೆ ಹಾಗೂ ನಿಮ್ಮಂತ ಒಂದು ಲೀಡರ್ಸ್ಗಳು ನಮಗೆ ಇಷ್ಟೊಂದು ಮಾಹಿತಿ, ಇಷ್ಟೊಂದು ಸಲಹೆ ಕೊಡ್ತಾ ಇದ್ದೀರಾ. ಆದ್ರೂ ಪಡ್ಕೊಳಕ್ಕೆ ನಮ್ಮವರು ಜೂಮ್ ಮೀಟಿಂಗ್ ಬನ್ನಿ ಅಂದ್ರೆ ಅದೇ ಹೇಳ್ದಂಗೆ ನಿಧಾನಕ್ಕೆ ಬರ್ತಾರೆ, ಅವ್ರಿಗೆ ಅರಿವಿಲ್ಲ ಅನ್ಕೋತೀವಿ. ಈಗ ಸುಂದರ್ ಸರ್ ನಾವು ಕೇಳಿದ್ರೆ ನಮ್ಮ NEP ಟೀಮ್ ಅಂತ ಅಂದ್ರೆ ನಿಜವಾಗ್ಲೂ ಅದ್ಭುತವಾದ ಟೀಮು. ಆದ್ರೂನು ಅವ್ರು ಬಳಸ್ಕೊಳ್ತಾ ಇಲ್ವಾ ಅನ್ಕೋತೀನಿ ನಾನು, ಕೇಳ್ಕೊತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಈಗ ನಾವು ಲೀಡರ್ಗಳೇ ನಾವೇ ಮಾತಾಡ್ತಾ ಇರೋದ್ರಿಂದ ಅದು ಸರಿ ಹೋಗಲ್ಲ ಅಂತ ಅವ್ರವ್ರ ಬಾಯಿಂದ ಕೇಳೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಓಕೆ ಸರ್, ಇಷ್ಟೊತ್ತು ಮಾತಾಡಕ್ಕೆ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಇನ್ನೂ ಬೇರೆ ಜನ ಮಾತಾಡೋರಿದ್ದಾರೆ, ಮಾತಾಡ್ಲಿ ಅಂತ ಹೇಳ್ಕೊತಾ, ರಿಸಲ್ಟ್ ಸರ್ ಎಲ್ಲೇ ಹೋದ್ರುನು ಅದ್ಭುತವಾದ ರಿಸಲ್ಟ್ಸ್ ಇದೆ. ನನಗಂತೂ ಸರ್ ನಮ್ಮ ಮನೆಗೆ, ನಮ್ಮ ಫ್ಯಾಮಿಲಿಗೆ ಅದ್ಭುತವಾದ ರಿಸಲ್ಟ್ ಬಂದಿದೆ. ಇಂಥ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾವು ನಿಜವಾಗ್ಲೂ ಋಣಿಯಾಗಿರ್ತೀವಿ ಸರ್ ಯಾವಾಗ್ಲೂನು. ನಮ್ಮ ಸಾಗರ್ ಜೋಶಿ ಸರ್ಗಂತೂ ನಿಜವಾಗ್ಲು ತುಂಬಾ ಅವರ ದೇವರಾಗಿ ಕಳ್ಸಿಬಿಟ್ಟಿದ್ದಾರೆ ಸರ್ ನಮ್ಮ ಭೂಮಿ ಮೇಲೆ. ಆ ದೇವರಾಗಿ ಜನಗಳು ಬದುಕ್ತಾರೆ ಅಂತಂದ್ರೆ ನಿಜವಾಗ್ಲು ಅದ್ರಂತ ಮಿರಾಕಲ್ ಪ್ರಾಡಕ್ಟ್ಸ್ ಬೇರೆ ಯಾವ್ದು ಇಲ್ಲ ಅನ್ಕೋತೀನಿ ಸರ್. ಯಾವುದೇ ಪ್ರಾಡಕ್ಟ್, ಯಾವುದೇ ಮೆಡಿಸಿನ್ ಏನೇ ತಿಂದ್ರು ತಾತ್ಕಾಲಿಕ, ಬಟ್ ಇದರಲ್ಲಿ ನಿರಂತರವಾಗಿ ಬಳಸ್ಕೊಂಡು ನಿರಂತರವಾಗಿ ಆರೋಗ್ಯ ಚೆನ್ನಾಗಿಟ್ಕೊಂಡು ಅವರಿಗೆ ಭಾಗ್ಯನು ತಗೋಬಹುದು ಅಂತ ಇಷ್ಟೊತ್ತು ಮಾತಾಡಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲಾ ನನ್ನ ಟೀಮ್ ಲೀಡರ್ಸ್ಗಳಿಗೂ ನಾನು ಹೊಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಸರ್. ಒಳ್ಳೇದಾಗ್ಲಿ ಸರ್. ಖಂಡಿತ ನೀವು ಪ್ರಾಡಕ್ಟ್ ನ ಉಪಯೋಗಿಸಿದ್ರೆ ನಿಮ್ಗೆ ಆರೋಗ್ಯ ಸಿಕ್ಕಿದ್ರೆ, ಚೆನ್ನಾಗಿ ಬಿಸ್ನೆಸ್ ಕೂಡ ಮಾಡ್ತಾ ಇದಾರೆ, ಬಹಳ ಸಂತೋಷ. ಒಳ್ಳೇದಾಗ್ಲಿ ಸರ್. ಸೊ ಹಂಗೆ NEP ಟೀಮ್ ವಿಜಯಲಕ್ಷ್ಮಿ ಮೇಡಮ್ ಪೋಸ್ಟ್ ಆಗಿದೆ. ಇದು ಆಕ್ಚುಲಿ ಲಾಸ್ಟ್ ಚಾನ್ಸ್, ಟೈಮ್ ಆಗಿದೆ. ಮುಂದಿನ ಇದನ್ನ ಇನ್ನೊಂದು ಕ್ಲಾಸ್ ಮಾಡೋಣ. ಎಸ್ ಮೇಡಮ್, ಮಾತಾಡಿ ಮೇಡಮ್. ಕೇಳಿಸ್ತಾ ಇದೆಯಾ ಸರ್? ಎಸ್ ಮೇಡಮ್. ಸರ್, ಹಾಸನಿಂದ ವಿಜಯಲಕ್ಷ್ಮಿ ಮಾತಾಡ್ತಾ ಇರೋದು. ನಾನು ಪ್ರಾಡಕ್ಟ್ ಅನ್ನ ನಮಗೆ ಕೊಟ್ಟವರು ದುಷ್ಯಂತ್ ಸರ್ ಕೊಟ್ಟಿದ್ರು. ನನಗೆ ತುಂಬಾ ಓವರ್ ಗ್ಯಾಸ್ಟ್ರಿಕ್ ಇತ್ತು ಸರ್, ತುಂಬಾ, ಮತ್ತೆ ಬ್ಯಾಕ್ ಪೇನ್ ಇತ್ತು, ಮತ್ತೆ ಇದರಿಂದ ನಾನು ತುಂಬಾ ಸಫರ್ ಪಡ್ತಾ ಇದ್ದೆ. ಕಾಲು ನೋವಿತ್ತು, ಮತ್ತೆ ತುಂಬಾ ಪೇನ್ ಅಂತಂದ್ರೆ 6 ತಿಂಗಳಿಗೊಂದ್ಸಲಿ ಅಡ್ಮಿಟ್ ಆಗ್ಬೇಕಾಗ್ತಾ ಇತ್ತು ಸರ್. ಸ್ವಲ್ಪ ಜೋರಾಗಿ ಮಾತನಾಡಿ ಮೇಡಮ್, ವಾಯ್ಸ್ ಕೇಳಿಸ್ತಾ ಇಲ್ಲ. 6 ತಿಂಗಳಿಗೆ ಒಂದ್ಸಲ ಅಡ್ಮಿಟ್ ಆಗ್ತಾ ಇತ್ತು. ಓವರ್ ಗ್ಯಾಸ್ಟ್ರಿಕ್ ಇತ್ತು ಸರ್.
ಆದ್ರಿಂದ ನಾವು ತುಂಬಾ ದುಡ್ಡನ್ನ ಖರ್ಚು ಮಾಡಿ ತುಂಬಾ ನೋವನ್ನ ಅನುಭವಿಸ್ತಾ ಇದ್ದೆ. ನಾವು ಊಟ ಮಾಡಕ್ಕೂನು ಸಹ ಯೋಚನೆ ಮಾಡ್ಬೇಕಿತ್ತು. ಆದ್ರೆ ಅಂತ ಪರಿಸ್ಥಿತಿನಲ್ಲಿ ದುಷ್ಯಂತ್ ಸರ್ ಅವರು ನಮ್ಗೆ ಇದನ್ನ ಸಜೆಷನ್ ಮಾಡಿ ಪ್ರಾಡಕ್ಟ್ ಅನ್ನ ಕೊಟ್ರು. ಈ ಬಯೋಟೋನಿಯಂ ಪ್ರಾಡಕ್ಟ್ ಅನ್ನ ನಾನು ಯೂಸ್ ಮಾಡಿ 4 ತಿಂಗಳಾಯ್ತು. ಈಗಲೂ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ರಿಸಲ್ಟ್ ಬರೋದಕ್ಕೆ 2 ತಿಂಗಳಾಯ್ತು. ಆ ರಿಸಲ್ಟ್ ಬಂದ್ಮೇಲೆ ನಾನು ಇದ್ರದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಯೂಸ್ ಮಾಡಿದೆ. ಅವಾಗ ಅವ್ರಿಗೂ ಸಹ ರಿಸಲ್ಟ್ ಬರ್ತಾ ಇದೆ. ಇನ್ನು ಮುಂದೆ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಮತ್ತೆ ಈ ಪ್ರಾಡಕ್ಟ್ ಹೇಗಿದೆ ಅಂದ್ರೆ ಜೀವ ಸಂಜೀವಿನಿ ಅಂತ ಇದನ್ನ ಹೇಳ್ಬೋದು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಆಯುರ್ವೇದದಲ್ಲಿ ಹನುಮಂತ ಸಂಜೀವಿನಿ ತಂದು ಪ್ರಾಣ ಉಳಿಸ್ತಾ ಅನ್ಬೋದು. ಈಗ ಮೇಡಮ್ ನಿಮ್ದು ಅನ್ಮ್ಯೂಟ್ ಆಗಿದೆ ನೋಡಿ ಮೇಡಮ್, ಮ್ಯೂಟ್ ಮಾಡಿ ಮಾತಾಡಿ. ಈಗ ಕೇಳಿಸ್ತಾ ಇದೆಯಾ ಸರ್? ಎಸ್ ಮೇಡಮ್, ಎಸ್ ಮೇಡಮ್. ಇದನ್ನ ಜೀವ ಸಂಜೀವಿನಿ ಅಂತ ಹೇಳ್ಬೋದು ಸರ್. ಇದ್ರ ಬಗ್ಗೆ ಎಲ್ಲರಿಗೂ ಸಿಗ್ಬೇಕು, ಎಲ್ರು ಇದನ್ನ ಯೂಸ್ ಮಾಡ್ಬೇಕು. ಈ ಬಯೋಟೋನಿಯಂ ಅನ್ನೋದು ತುಂಬಾ ಒಳ್ಳೆ ಪ್ರಾಡಕ್ಟ್. ಎಲ್ಲಾರ್ಗೂ ಇದು ಸಿಗ್ಬೇಕು ಅಂತ ಕೇಳ್ಕೊಂತೀನಿ ಸರ್. ಇದನ್ನ ತಂದಿರೋಂತ ಸಾಗರ್ ಜೋಶಿ ಸರ್ಗೆ ಎಷ್ಟು ವಂದನೆಗಳು ಹೇಳಿದ್ರು ಸಾಲದು. ನಮ್ಮ ಈ NEP ಟೀಮ್ ಕಡೆಯಿಂದ ಅವ್ರಿಗೆ ತುಂಬಾ ವಂದನೆಗಳನ್ನ ಅರ್ಪಿಸ್ತೀವಿ. ಇದನ್ನ ನಮಗ್ ಕೊಟ್ಟವ್ರಿಗೂ ಸಹ, ಇದನ್ನ ಪರಿಚಯ ಮಾಡ್ಕೊಂಡವ್ರಿಗೂ ಸಹ ಎಲ್ರಿಗೂ ತುಂಬಾ ಧನ್ಯವಾದಗಳು ಸರ್. ಹಾಗಂತ ಹೇಳಿ ಬೇರೆಯವ್ರಿಗೆ ಮಾತಾಡಕ್ ಅವಕಾಶ ಕೊಡ್ತಾ ಇದೀವಿ. ನಮಸ್ತೆ ಸರ್. ಹಲೋ ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಪ್ಪಣ್ಣ ಸರ್ ಮಾತಾಡಿ. ನಂಜುಂಡ ಸ್ವಾಮಿ ಸರ್. ಎಲ್ರಿಗೂ ನಮಸ್ಕಾರ ಸರ್. ಹೆಸರು ಅಪ್ಪಣ್ಣ ಹೊಳೆಸ್ಪುರ. ಸರ್ ನಾವು ಈ ಪ್ರಾಡಕ್ಟ್ ನ ಬಳಸಕ್ಕೆ ಶುರು ಮಾಡಿ ಸುಮಾರು 8 ತಿಂಗಳಿಂದ ನಾವು ಈ ಪ್ರಾಡಕ್ಟ್ ನ ಬಳಸ್ತಾ ಇದ್ದೀನಿ. ನಾನು ತಗೊಂಡ ಉದ್ದೇಶ ಏನಪ್ಪಾ ಅಂದ್ರೆ ನನಗೆ BP ಇತ್ತು. ಒಂಥರ ಅಂದ್ರೆ ಟ್ಯಾಬ್ಲೆಟ್ ಕುಡಿತಾ ಇರ್ಲಿಲ್ಲ. ಡಾಕ್ಟ್ರು ಯಾಕೆಂದ್ರೆ ತಲೆ ಸುತ್ತದಂಗ ಆಗೋದು, ಒಂಥರ ಏನೇನೋ ಆ ರೀತಿ ಆಗೋದು. ಅದಕ್ಕೆ ಒಂದ್ಸರಿ ಡಾಕ್ಟರ್ ಹತ್ರ ತೋರಿಸಿದಾಗ ನಿಮಗೆ BP ಇದೆ, ಟ್ಯಾಬ್ಲೆಟ್ ಕುಡಿಬೇಕು, ಇನ್ನ ಬರ್ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರು. ನಾನು ಈ ಪ್ರಾಡಕ್ಟ್ ಕೊಟ್ಟಿರಲ್ಲ ಅಂತ ಇದನ್ನ ಬಳಸಕ್ ಶುರು ಮಾಡಿ ಮತ್ತೆ ಒಂದು ತಿಂಗಳಾದ್ಮೇಲೆ ಮತ್ತೊಂದ್ಸರಿ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ದೆ. ಆಗ ಅವ್ರೇನ್ ಬೇಡ, ಟ್ಯಾಬ್ಲೆಟ್ ಏನ್ ಬೇಡ, ನೋಡೋಣ ಅಂತ ಹೇಳಿದ್ರು. ಈಗ ಅವತ್ತಿಂದ ಇವತ್ತವರೆಗೂ ನಮ್ಗೆ ಏನು BP ಸಮಸ್ಯೆ ಏನಿಲ್ಲ. ಅದಾದ್ಮೇಲೆ ನನಗ್ ಗೊತ್ತಿರೋಂತ ಸಾಕಷ್ಟು ಜನಕ್ಕೆಲ್ಲ ನಾನು ಕೊಟ್ಕೊಂಡು ಬಂದಿದ್ದೀನಿ. ಹಲವಾರದವ್ರಿಗೆ ನಾನು BP ಅವರು, ಶುಗರ್, ಗ್ಯಾಸ್ಟ್ರಿಕ್, ಸ್ಟ್ರೋಕ್ ಅವರು, ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಈ ತರ ಎಲ್ಲಾ ತರದವ್ರು ಕೊಟ್ಟಿದ್ದೀನಿ. ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬಂದೈತಿ ಸರ್. ಈಗ ಎಲ್ಲ ಅನುಕೂಲ ಆಗ್ತಿದೆ ಸರ್. ಒಳ್ಳೆ ಪ್ರಾಡಕ್ಟ್ ಸರ್. ಇದನ್ನ ಎಲ್ಲರೂ ಬಳಸ್ಕೊಳ್ಳಿ, ಎಲ್ಲ ಬಳಸ್ಕೋಬಹುದು ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ ಸರ್. ಓಕೆ ಸರ್, ಒಳ್ಳೇದಾಗ್ಲಿ. ಪ್ರಾಡಕ್ಟ್ ಇಂದ ಪ್ರತಿಯೊಬ್ಬರಿಗೂ ಖಂಡಿತ ಉಪಯೋಗ ಆಗೇ ಆಗುತ್ತೆ. ಇವತ್ತು ಯಾರೆಲ್ಲ ಪ್ರಾಡಕ್ಟ್ ಉಪಯೋಗಿಸ್ತಿದ್ದೀರಾ, ನಿಮ್ಗೆ ಹಲೋ ಕೇಳಿಸ್ತಾ ಇದೆಯಾ? ಓಕೆ ಸರ್. ಇವತ್ತೆಲ್ಲ ನೋಡಿ, ಯಾರೆಲ್ಲ ಪ್ರಾಡಕ್ಟ್ ನ ಉಪಯೋಗಿಸಿದೀರಾ ಪ್ರತಿಯೊಬ್ರು ಕೂಡ ನಿಮ್ಗೆ ಪ್ರಾಡಕ್ಟ್ ಇಂದ ಏನ್ ಉಪಯೋಗ ಆಗಿದೆ ಅದನ್ನೆಲ್ಲ ಹಂಚ್ಕೊಂಡಿದ್ದೀರಾ. ಎಲ್ರಿಗೂ ಕೂಡ ಕೃತಜ್ಞತೆಗಳು. ಕೊನೆಯದಾಗಿ ಆಲ್ರೆಡಿ ಇವತ್ತು ಟೈಮ್ ಆಗಿದೆ. ಇನ್ನು 2-3 ಜನ ಹ್ಯಾಂಡ್ ರೈಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತಮ್ಗೆ ಅವಕಾಶ ಸಿಗುತ್ತೆ ಸರ್. ಆಕ್ಚುಲಿ ಈ ಒಂದು ಸಿಸ್ಟಮ್ ಏನಿದೆಯೋ ಮಹಾನ್ ಅದ್ಭುತವಾದಂತ ಸಿಸ್ಟಮ್ ಸರ್. ಈ ಕಂಪ್ನಿನೂ ಅಷ್ಟೇನೆ ಟೋಟಲಿ ಒಂದು ಬೇರೆ ಯಾವುದಕ್ಕೆ ನೀವು ಕಂಪೇರ್ ಮಾಡಿದ್ರು ಕೂಡ ಒಂದು ಅದ್ಭುತವಾದಂತ ಪ್ಲಾಟ್ಫಾರ್ಮ್ ನ ಕೊಟ್ಟಿದ್ದಾರೆ ಕಂಪ್ನಿ. ಮೊದಲನೇದಾಗಿ ಈ ಒಂದು ಅದ್ಭುತವಾದಂತ ಪ್ಲಾಟ್ಫಾರ್ಮ್ ನ ಇಡೀ ಪ್ರಪಂಚಕ್ಕೆ ಕೊಟ್ಟಂತ ನಮ್ಮ ಸಾಗರ್ ಜೋಶಿ ಅವ್ರಿಗೆ ನಾವೆಲ್ಲರೂ ಕೂಡ ಚಿರಋಣಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತೆ ಈ ಒಂದು ಸಿಸ್ಟಮ್ ಅಲ್ಲಿ ನಾನು ಮತ್ತೆ ಹೇಳ್ತೀನಿ, ನನಗೆ ಅವಕಾಶ ಕೊಟ್ಟಂತವ್ರು ನನಗೆ ಸುಂದರ್ ಸರ್ ಆಪರ್ಚುನಿಟಿ ಕೊಟ್ಟೋದಕ್ಕೆ ನಾನು ನಿಮ್ ಜೊತೆ ಮಾತಾಡೋದಕ್ಕೆ ಅವಕಾಶ ಆಗಿದೆ. ಅವ್ರಿಗೂ ಕೂಡ ನಾನು ಚಿರಋಣಿ. ಮತ್ತೆ ನಾನು ಏನಾದ್ರು ಹೇಳಿದ್ರೆ ಕೇಳೋದಕ್ಕೆ ಎಲ್ಲ ನನ್ನ ಅಸೋಸಿಯೇಟ್ಸ್ ಇದ್ದೀರಿ, ನಿಮ್ಗೆಲ್ರಿಗೂ ಕೂಡ ನಾನು ಚಿರಋಣಿ ಅಂತ ಹೇಳ್ತಾ
ಈ ಒಂದು ಸಿಸ್ಟಮ್ ಅಲ್ಲಿ ನನಗೆ ಅವಕಾಶ ಕೊಟ್ಟಂತ ನಮ್ಮ ಸುಂದರ್ ಸರ್ ಇದ್ದಾರೆ. ಕೊನೆಯದಾಗಿ ಅವರು ಒಂದೆರಡು ಮಾತುಗಳನ್ನ ಆಡಿ ಇದನ್ನ ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಸರ್. ಸುಂದರ್ ಸರ್, ಹಲೋ ಇದಾರಾ ಸುಂದರ್ ಸರ್? ಮಾಧುಸ್ವಾಮಿ ಸರ್, ಸುಂದರ್ ಸರ್ ಇದಾರಾ? ಇದಾರ ಸುಂದರ್ ಸರ್ ಇದಾರ. ಅನ್ಮ್ಯೂಟ್ ಆಗಿದೆ ನೋಡಿ. ಸುಂದರ್ ಸರ್ ನಿಮ್ದು ಕೋಸ್ಟ್ ಆಗಿದೆ, ಮಾತನಾಡಿ ಸರ್. ಹಲೋ, ಕೋಸ್ಟ್ ಆಗಿದೆ ಸರ್ದು. ಏನೋ ಬಿಸಿ ಇದಾರೆ ಅನ್ಸುತ್ತೆ. ಎಸ್ ಸರ್, ಎಸ್ ಸರ್ ಬಂದ್ರು. ಎಸ್ ನಮಸ್ತೆ. ಎಸ್ ಸರ್, ವೆಲ್ಕಮ್ ಟು ಜೂಮ್ ಪ್ಲಾಟ್ಫಾರ್ಮ್. ಅದ್ಭುತವಾದಂತ ಒಂದು ಸೆಷನ್ ಇವ್ ಸರ್ ಇವತ್ತು. ಯಾಕೆ ಅಂತ ಹೇಳಿದ್ರೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ಇವತ್ತಿನ ರಿಸಲ್ಟ್ ಗಳನ್ನ ಕೇಳ್ತಾ ಇದ್ರೆ ಸೊ ನಾವೊಂದ್ ಇನ್ನೊಂದ್ ತಗೋಬಾರ್ದ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಅಂತ ಅದ್ಭುತವಾದಂತ ಒಂದು ರಿಸಲ್ಟ್ ಇದೆ. ಸೊ ಇವತ್ತು ಏನ್ ಹೇಳ್ತೀವಿ, ನಮ್ಮ ಮಾಧುಸ್ವಾಮಿ ಸರ್ ಹೇಳ್ತಾರೆ, ಯಾರಪ್ಪ ಇವತ್ತು ಶ್ರೀಮಂತ ಅಂದ್ರೆ ದುಡ್ಡಿದ್ದವನಲ್ಲ ನಿಜವಾದ ಶ್ರೀಮಂತ. ಇವತ್ತು ಯಾರ ಹತ್ರ ಆರೋಗ್ಯ ಇರುತ್ತೋ ಅವನೇ ನಿಜವಾದಂತ ಶ್ರೀಮಂತ. ಕರೆಕ್ಟಾ? ಸೊ ಆ ಒಂದು ಶ್ರೀಮಂತಿಕೆನ ಪಡ್ಕೊಳ್ಳೋದಿಕ್ಕೆ ಒಂದು ರೈಟ್ ಕಂಪನಿ ಯಾವ್ದಪ್ಪ ಅಂತ ಹೇಳಿದ್ರೆ ಇವತ್ತು ಈ ಬಯೋಟೋರಿಯಂ. ಕರೆಕ್ಟಾ? ಸೊ ಹಾಗಾಗಿ ನಾನೇನ್ ಹೇಳ್ತೀನಪ್ಪ ಅಂತ ಹೇಳಿದ್ರೆ, ಈ ಜೂಮ್ ಮೀಟಿಂಗ್ ನಲ್ಲಿ ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್ ಶೇರಿಂಗ್ ನಾವು ಕಂಡಕ್ಟ್ ಮಾಡಿದಾಗ ಸೊ ಹೊಸ ವ್ಯಕ್ತಿಗಳು ಮಾತಾಡಿದ್ರೆ ಬಹಳ ಒಳ್ಳೇದು. ಈಗ ಅಶೋಕ್ ಸರ್ಗೆ ಏನಾಗಿತ್ತು ತುಂಬಾ ಜನ ಗೊತ್ತು, ನಮ್ಮ ಕುಮಾರ್ ಗೌಡ್ರಿಗೆ ಏನಾಗಿತ್ತು ಸೊ ತುಂಬಾ ಸಲ ಗೊತ್ತು. ಬಟ್ ನಾನ್ ಹೇಳ್ತೀನಿ, ಕುಮಾರ್ ಗೌಡ್ರು ತುಂಬಾ ಜನಕ್ಕೆ ಪ್ರಾಡಕ್ಟ್ ಕೊಟ್ಟಿರ್ತಾರೆ, ಅಥವಾ ನಮ್ಮ ಅಶೋಕ್ ಸರ್ ಪ್ರಾಡಕ್ಟ್ ತುಂಬಾ ಜನಕ್ಕೆ ಕೊಟ್ಟಿರ್ತಾರೆ. ಸೊ ಅವ್ರಿಗೆ ಜೂಮ್ ನ ಕನೆಕ್ಟ್ ಮಾಡಿಸಿ. ಅವ್ರದ್ದು ಕೇಳಿದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಓ ಇಲ್ಲ ಅಂದ್ರೆ ಏನಾಗತ್ತೆ, ಓ ಇವ್ರು ಹೇಳೋದೇ ಹೇಳ್ತಾರಪ್ಪ, ಇವ್ರು ಇಷ್ಟೇ ಜನಕ್ಕೆ ರಿಸಲ್ಟ್ ಬಂದಿರೋದು, ಇನ್ ಯಾರಿಗೂ ಬಂದಿಲ್ಲ ಅಂತ ಅನ್ಸ್ಬಿಡುತ್ತೆ. ಕರೆಕ್ಟಾ? ಸೊ ಯಾರಿಗೆಲ್ಲ ಹೊಸ, ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಪ್ರಾಡಕ್ಟ್ ರಿಸಲ್ಟ್ ಅಂತೂ ಬಂದೇ ಬಂದಿರುತ್ತೆ. ಸೊ ಅವ್ರ ಕಡೆಯಿಂದ ಮಾತಾಡ್ಸಿದ್ರೆ ಬಹಳ ಎಫೆಕ್ಟಿವ್ ಇರುತ್ತೆ. ಯಾವತ್ತೂ ಈ ಜೂಮ್ ನಲ್ಲಿ ಬಂದು ಯಾರು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡಿರಲ್ಲ, ಅಥವಾ ಯಾರು ಪ್ರಾಡಕ್ಟ್ ರಿಸಲ್ಟ್ ನ ಶೇರ್ ಮಾಡಿರಲ್ಲ, ಸೊ ಅವ್ರು ಬಂದು ಈ ಒಂದು ರಿಸಲ್ಟ್ ನ ಶೇರ್ ಮಾಡಿದಾಗ ಏನಾಗತ್ತೆ ಅಂತ ಹೇಳಿದ್ರೆ ತುಂಬಾ ಎಫೆಕ್ಟ್ ಅಂತ ಅನ್ಸುತ್ತೆ. ಕರೆಕ್ಟಾ? ಸೊ ಆಮೇಲೆ ತುಂಬಾ ಜನಗಳಿಗೆ ಹಿಂಸೆ ಮಾಡ್ಬೇಕು, ಬನ್ನಿ 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 ಅಂತ. ಅದಲ್ಲೇ ಆಮೇಲೆ ನೋಡಿ NEP ಟೀಮ್ ಅವ್ರು ಯಾರು ಮಾತಾಡ್ತಾ ಇಲ್ಲ ಅಂದ್ಮೇಲೆ NEP ಅವ್ರು ಆಮೇಲೆ ಬಂದ್ರು. ಯಾಕೆ ಮೊದ್ಲೇ ಬರಕ್ ಏನಾಗಿತ್ತು ಅಲ್ವಾ? ಸೊ ಹಾಗಾಗಿ ಇವತ್ತು ಏನ್ ಈ ಪ್ರಾಡಕ್ಟ್ ಶೇರಿಂಗ್ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಏನಿದೆಲ್ಲ, ಸೊ ವಾರಕ್ಕೆ ಒಂದ್ಸಲ ಮಾಡೋಣ, ಆಯ್ತಾ? ಅದನ್ನ ಇವತ್ತು ಜೂಮ್ ಮೀಟಿಂಗ್ ಇದೆ 10 ಗಂಟೆಗೆ. ಸೊ 10 lakh and above. ಸೊ ಡಿಸ್ಕಸ್ ಮಾಡಿ ಯಾವತ್ತಾದ್ರೂ ಮಂಡೇನಾ ಅಥವಾ ಸಾಟರ್ಡೇನಾ ಅಂತ. ಲಾಸ್ಟ್ ಮಂಡೇನೂ ಮಾಡಿದ್ವಿ. ಸೊ ಒಂದಿನ ಫಿಕ್ಸ್ ಮಾಡೋಣ. ಸೊ ಅವಾಗ ಸೊ ಹೊಸಬ್ರನ್ನ ಆದಷ್ಟು ಕನೆಕ್ಟ್ ಮಾಡಿ. ನೋಡಿ, ಯಾವಾಗ್ಲೂ ನಮ್ದು 200 ನಿಯರ್ ಬೈ ಇರ್ತಿತ್ತು, ಇವಾಗ 120 ಬಂದಿದೆ. ಸೊ ಬಟ್ ಲಾಗಿನ್ಸ್ ಅಂತೂ ಏನ್ ಸ್ಟಾಪ್ ಆಗಿಲ್ಲ. ಲಾಗಿನ್ಸ್ ಅಂತೂ ನೆನ್ನೆ ಸಮೇತ ಸುಮಾರು 2,500 PV ಲಾಗಿನ್ ಆಗಿರೋದು. ಕರೆಕ್ಟಾ? ಸೊ ಎಲ್ಲಿ ಹೋಗ್ತಾರೆ ಹೊಸಬ್ರಲ್ಲ? ಸೊ ಅವ್ರನ್ನು ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಅವಾಗ್ಲೇ ಯಾರೋ ಒಬ್ರು ಹೇಳಿದ್ರು, ಸೊ ನಾನು ಈ ಪ್ರಾಡಕ್ಟ್ ನ ತಗೊಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಸೊ ಅವಾಗ ಜೂಮ್ ಮೀಟಿಂಗ್ ಅಟೆಂಡ್ ಮಾಡಿದಾಗ ಅಲ್ಲಿ ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾಗ ಸೊ ನನಗೂ ಅನ್ಸ್ತು, ಈ ಪ್ರಾಡಕ್ಟ್ ನಾನು ತಗೊಂಡ್ರು ನನಗೂ ವರ್ಕ್ ಆಗತ್ತೆ ಅಂತ. ಅಂದ್ರೆ ಏನಕ್ಕೆ ಅವ್ರು ತಗೊಂಡ್ರು, ಜೂಮ್ ಮೀಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಶೇರಿಂಗ್ ನ ಮಾಡಿದ್ದು ಅವ್ರು ಅರ್ಥ ಮಾಡ್ಕೊಂಡು ಆಮೇಲೆ ಪ್ರಾಡಕ್ಟ್ ತಗೊಂಡ್ರು. ಅದೇ ತರ ನೀವ್ ಯಾರಿಗೆಲ್ಲ ಪ್ರೆಸೆಂಟೇಶನ್ ಸೊ ಅವ್ರಿಗೆಲ್ಲ ಈ ಒಂದು ಜೂಮ್ ಮೀಟಿಂಗ್ ಕನೆಕ್ಟ್ ಮಾಡ್ಸಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಸೊ ಅವ್ರು ಈಸಿಯಾಗಿ ತಗೋತಾರೆ, ಅಷ್ಟು ಫೋರ್ಸ್ ಮಾಡಂಗಿಲ್ಲ ಪ್ರಾಡಕ್ಟ್ ತಗೊಳೋದಕ್ಕೆ. ಹೌದಾ? ಸೊ ಹಾಗಾಗಿ ದಯವಿಟ್ಟು ಈ ಒಂದು ಜೂಮ್ ಪ್ಲಾಟ್ಫಾರ್ಮ್ ನ ಸರಿಯಾಗಿ ಎಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀರಿ. ಜೈ ಬಯೋಟೋರಿಯಂ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಸುಂದರ್ ಸರ್, ಥ್ಯಾಂಕ್ ಯು. ಸೊ ಇಷ್ಟೊತ್ತು ನಾವೆಲ್ಲರೂ ಮಾತಾಡೋದಕ್ಕೆ ನಾವೆಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ. ಫೈನಲ್ ಆಗಿ ಚೌಡೇಗೌಡರಿಗೆ ಈ ಒಂದು ಸ್ಟೇಜ್ ನ ಬಿಟ್ಕೊಡ್ತಾ ಇದೀವಿ. ಚೌಡೇಗೌಡ ಸರ್, ಥ್ಯಾಂಕ್ ಯು ಸರ್, ಕಂಟಿನ್ಯೂ ಮಾಡಿ ಸರ್. ಥ್ಯಾಂಕ್ ಯು ಲೀಡರ್ಸ್. ಏನ್ ಈ 1 ಗಂಟೆಗಳ ಕಾಲ ನಿಮ್ ಪ್ರತಿಯೊಬ್ರು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರಿ. ಪ್ರತಿಯೊಂದು ಕೂಡ ಚೆನ್ನಾಗಿತ್ತು. ಯಾಕೆಂತಂದ್ರೆ ನಾವು ಈಗ ಸುಂದರ್ ಸರ್ ಹೇಳ್ದಂಗೆ ಅವರು NEP ಟೀಮ್ನವ್ರಿಗೆ ಯಾರಿಗೂ ರಿಸಲ್ಟ್ ಬಂದಿಲ್ಲ ಅಂದ್ಮೇಲೆ ಸಾಕಷ್ಟು ಜನ ಎನ್ರೈಸ್ ಮಾಡಿದ್ರು. ಸಾರ್ ಹೇಳ್ದಂಗ ಪ್ರತಿ ದಿವ್ಸನೂ ಹೊಸಬ್ರನ್ನ ನಮ್ಗೆ ಅವಕಾಶ ಮಾಡ್ಕೊಡ್ತಾ ಇದ್ರೆ ಪ್ರತಿಯೊಬ್ರು ಮೋಟಿವೇಶನ್ ಆಗೋದಕ್ಕೆ ಒಂದು ಅವಕಾಶ ಆಗುತ್ತೆ. ಅದೇ ರೀತಿ ಅವಾಗ ಒಬ್ಬ ಮೇಡಮ್ ಹೇಳ್ತಾ ಇದ್ರು, ನಾನು ಪ್ರೇಯರ್ ಮಾಡ್ತೀನಿ, ನನ್ಗೇನು ಬೇಡ, ದೇವ್ರ ಕಾಯಿಲೆ ವಾಸಿ ಮಾಡ್ತಾನೆ ಅಂತ ಹೇಳ್ತಿದ್ರು. ಅಂದ್ರೆ ದೇವ್ರ ಮೇಲೆ ಒಂದು ನಂಬಿಕೆ ಇರ್ಬೇಕು. ಲೀಡರ್ಸ್ ನೋಡಿ, ಈ ಒಂದು ಪ್ರಾಡಕ್ಟ್ ನ ದೇವ್ರು ಯಾವ್ದೋ ಒಂದು ರೂಪದಲ್ಲಿ ನಮ್ಗ್ ತಲುಪಿಸ್ತಾನೆ. ಅದನ್ನೇ ನಾವ್ ಹೇಳೋದು ದೇವ್ರ ಮೇಲೆ ನಂಬಿಕೆ ಅಂತ ಹೇಳೋದು.
ಯಾಕೆಂತಂದ್ರೆ ನಾವ್ ಯಾವಾಗಪ್ಪ ಅಂತಂದ್ರೆ ನಮ್ಮ ಮನುಷ್ಯ ಕುಲ ಒಂದಿದೆ ಏನಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅಂತ. ಯಾವಾಗ ಕಷ್ಟ ಬರ್ತದೆ ಅವಾಗ ಮಾತ್ರ ನಾವು ದೇವ್ರಿಗೆ ಮೊರೆ ಹೋಗ್ತೀವಿ ಅಲ್ವಾ. ಆದ್ರೂ ಕೂಡ ದೇವ್ರು ನಮ್ಗೆ ಯಾವ್ದೋ ಒಂದು ರೀತಿಯಲ್ಲಿ ಮನುಷ್ಯರ ರೂಪದಲ್ಲಿ ಕಳಿಸ್ತಾನೆ. ಆ ಕಳಿಸಿದಾಗ ನಾವು ಆ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಿದಾಗ ಅವನ್ ರಿಸಲ್ಟ್ ಬರುತ್ತೆ. ನಾವು ಕೂಡ ಆರೋಗ್ಯವಾಗಿ ಕೂಡ ಚೆನ್ನಾಗಿರ್ಬೋದು ಅಂತ ಹೇಳ್ತಾ, ಅದೇ ರೀತಿ NEP ಟೀಮ್ ಅಲ್ಲಿ ಯಾರಿದ್ದೀರಾ ನನಗ್ ಗೊತ್ತಾದಂಗೆ ಪ್ರತಿಯೊಬ್ಬರು ಪುಣ್ಯವಂತರು ಅಂತ ಹೇಳ್ಬೋದು. ಯಾಕೆಂತಂದ್ರೆ ಲೈನ್ ಆಗಿದ್ದಾರೆ 3 ಜನ ಡಾಕ್ಟರ್ಸ್. ಯಾರು ಸುಂದರ್ ಸರ್ ಆಗ್ಬೋದು, ನಂಜನಸ್ವಾಮಿ ಸ್ವಾಮಿ ಆಗ್ಬೋದು, ಶೇಖ್ ಸಾದಿಕ್ ಅಲಿ ಸರ್ ಆಗ್ಬೋದು. ಇವು 3 ಜನ ಡಾಕ್ಟರ್ಗಳೇ. ಇವು ಇಬ್ಬರಿಗೆ ಡಿಸಿಗ್ನೇಷನ್ ಇಲ್ಲ ಅಷ್ಟೇನೆ, ಬಟ್ ಅವ್ರು ಡಾಕ್ಟರ್ ತರ. ಯಾಕೆಂತಂದ್ರೆ ಒಂದು ಕಾಯಿಲೆ ಅಂದ್ರೆ ಏನು, ಯಾವ ರೀತಿ ಕಾಯಿಲೆ ಬರುತ್ತೆ, ಆ ಕಾಯಿಲೆಗಳಲ್ಲಿ ಎಷ್ಟು ವಿಧ, ಒಂದು ಕಾಯಿಲೆಯಲ್ಲಿ ಎಷ್ಟು ವಿಧ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ನಂಜುಂಡಸ್ವಾಮಿ ಸರ್ ಹೇಳ್ತಾರೆ. ಅದೇ ರೀತಿ ಈ ಪ್ರಾಡಕ್ಟ್ ನ ಒಂದು ಪ್ರಾಡಕ್ಟ್ ಅಲ್ಲಿ ಏನ್ ಇಂಗ್ರೀಡಿಯೆಂಟ್ ಇದೆ ಪ್ರತಿ ಇಂಚು ಕೂಡ ಒಂದು ವಿಚಾರ ಕೂಡ ಬಿಡದೆ ನಮ್ಗೆ ಮಂದಟ್ ಮಾಡ್ಕೊಡ್ತಾರೆ. ಆ NEP ಟೀಮ್ ಅಲ್ಲಿ ಯಾರಿದ್ರೆ ನೀವು ಕೂಡ ರಿಯಲಿ ನೀವೆಲ್ಲ ಪುಣ್ಯವಂತರು ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಸಬ್ಜೆಕ್ಟ್ ನಾಲೆಡ್ಜ್ ಅವ್ರು ಕೊಡ್ತಾರೆ. ಮುಖ್ಯವಾಗಿ ಇದ್ರಲ್ಲಿ ಇರೋದೇ ಸಬ್ಜೆಕ್ಟ್ ನಾಲೆಡ್ಜ್ ಇದ್ರೆ ಇನ್ಕಮ್ ಪ್ಲಾನ್ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಆ ಒಂದು ಕಾರಣದಿಂದ ಪ್ರತಿಯೊಬ್ರು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತೊಂದ್ ದಿವಸ ನನಗೆ ಈ ಒಂದು MCA ಮಾಡ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಬಯೋಟೋರಿಯಂ ಟೀಮ್ಗೂ ನನಗೆ ಈ ಒಂದು ಅವಕಾಶ ಕೊಟ್ಟಂತ ಯೋಗೇಶ್ ಸರ್ಗೂ ಹೊಂದಿಸ್ತಾ ಈ ಒಂದು ಕಾರ್ಯಕ್ರಮನ ವೈಂಡ್ ಅಪ್ ಮಾಡೋಣ. ಎಲ್ರಿಗೂ ಶುಭೋದಯ ಸರ್. ನಿಮಗೂ ಶುಭೋದಯಗಳು ಸರ್. NEP ಟೀಮ್ ಎಲ್ಲ ಬರ್ಲಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.